ಮೇರುಗಿರಿಯ, ಇಲ್ಲಿ ಮೇರುಗಿರಿ ಅಂತಂದ್ರೆ ಯಾವುದು ಅಂತಂದ್ರೆ, ಮೇರುಗಿರಿ ಅಂತಂದ್ರೆ ಶ್ರೇಷ್ಠವಾದಂತಹ ಗಿರಿ, ಶ್ರೇಷ್ಠವಾದಂತಹ ಪರ್ವತ ಯಾವುದು? ಮೇರುಗಿರಿ ಯಾವುದು ಅಂತಂದ್ರೆ ಹಿಮಾಲಯ. ಆ ನಾಡೊಳ್ ಅದನ್ನು ಬಾಯ ಬಿಟ್ಟು ನುಡಿಯುವರಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಎಷ್ಟೋ ಆಚಾರವಂತರು ಆಗಿದ್ರು, ಹೆಣ್ಮಕ್ಳು ಯಾವ ರೀತಿ ಇದ್ರು ಅವರು ಅನ್ನೋದನ್ನ ತಿಳಿಸ್ತಾರೆ. ಬಹಳ ಸುಂದರವಾಗಿರುವಂತಹ ಒಂದು ಭೂಮಿಗಳ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವಂತಹ ಭೂಮಿ ನಾಡು ಯಾವುದು ಅಂತಂದ್ರೆ ಅದು ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗಿಟ್ಟಿರುವ ನಂಜುಂಡಕವಿ ಬರೆದಿರುವ ಆ ನಾಡ ಸಿರಿಯಾದೇನ ಬಣ್ಣಿಪೆನು ಈ ಪದ್ಯಭಾಗವನ್ನ ಕುರಿತು ಈ ದಿನ ನಾವು ಮಾತಾಡೋಣ. ಬನ್ನಿ, ಮೊದಲಿಗೆ ನಂಜುಂಡಕವಿ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ನಾಡಿನ ಸಿರಿಯ ಬಗ್ಗೆ ಬರೆದಿರುವಂತಹ ನಂಜುಂಡಕವಿಯ ಪರಿಚಯವನ್ನ ಮಾಡಿಕೊಳ್ಳೋಣ. 1508ರ ಕಾಲದಲ್ಲಿದ್ದ ನಂಜುಂಡ ಕವಿಯು 3ನೇ ಮಂಗರಸನ ಮಗ. ಈತನ ಊರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಅನ್ನುವಂಥದ್ದು. 3ನೇ ಮಂಗರಸನ ಮಗ 1508ರ ಕಾಲದಲ್ಲಿ ಇದ್ದಂತಹ ನಂಜುಂಡ ಕವಿ. ಈತನ ಊರು ನಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಅನ್ನುವಂಥದ್ದು. ನಂಜುಂಡ ಕವಿ ಮಾತ್ರ ಅಲ್ಲ, ಕಲಿಯೂ ಕೂಡ ಆಗಿದ್ದನು. ಆತ ವೀರನೂ ಕೂಡ ಆಗಿದ್ದ. ಬರೀ ಕವಿ ಮಾತ್ರ ಅಲ್ಲ, ಆತ ವೀರನೂ ಕೂಡ ಆಗಿದ್ದನು. ಈತ ಮೈಸೂರು ರಾಜ್ಯದ ರಾಜ ಒಡೆಯರ ಸೇನಾಧಿಪತಿಯ ವಿರುದ್ಧ ಹೋರಾಡಿ ಮಡಿದನೆಂದು ತಿಳಿದು ಬರುತ್ತದೆ. ಮೈಸೂರು ರಾಜ್ಯದ ರಾಜ ಒಡೆಯರ ಸೇನಾಧಿಪತಿಯ ವಿರುದ್ಧ ಹೋರಾಟವನ್ನ ಮಾಡಿ ವೀರಮರಣವನ್ನ ಹೊಂದುತ್ತಾರೆ ಅನ್ನುವಂಥದ್ದು ಇದೆ. ಈತ ಜೈನ ಮತದವನಾಗಿದ್ದು ಅನಂತರದಲ್ಲಿ ಹುಟ್ಟಿದ್ದು ಜೈನ ಮತದಲ್ಲಾದರೂ ಕೂಡ ಅನಂತರದಲ್ಲಿ ಅವನು ಶೈವ ಮತಕ್ಕೆ ಮತಾಂತರಗೊಂಡಿದ್ದನು ಅನ್ನುವುದಕ್ಕೆ ಕೆಲವು ಆಧಾರಗಳು ನಮಗೆ ಸಿಗುತ್ತೆ. ಮೊದಲು ಅವನು ಜೈನ ಮತೀಯ, ಆಮೇಲೆ ಶೈವ ಮತಕ್ಕೆ ಮತಾಂತರವನ್ನ ಹೊಂದಿದ ಅಂತ ಕೂಡ ಆಧಾರಗಳು ಇವೆ. ಈತ ಬರೆದಂತಹ ರಾಮನಾಥ ಚರಿತೆ ಕನ್ನಡದ ಮೊದಲ ಐತಿಹಾಸಿಕ ಕಾವ್ಯ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ನಂಜುಂಡ ಕವಿ ಬರೆದಿರುವಂತಹ ರಾಮನಾಥ ಚರಿತೆ ಅನ್ನುವಂಥದ್ದು ಮೊದಲ ಐತಿಹಾಸಿಕ ಕಾವ್ಯ ಅನ್ನುವಂತಹ ಒಂದು ಶ್ರೇಷ್ಠತೆಗೆ, ಹಿರಿಮೆಗೆ ಪಾತ್ರವಾಗಿದೆ. ರಾಮನಾಥ ಚರಿತೆ ಅನ್ನೋದು ಸಾಂಗತ್ಯ ಕೃತಿ. ಇದರಲ್ಲಿ 11 ಆಶ್ವಾಸಗಳಲ್ಲಿರುವಂತಹ ಈ ಕಾವ್ಯ, 11 ಆಶ್ವಾಸಗಳಲ್ಲಿ ಈ ಕಾವ್ಯ ಇದೆ. 47 ಸಂಧಿಗಳಲ್ಲಿ ಸುಮಾರು 5760 ಪದ್ಯಗಳಿವೆ. ರಾಮನಾಥ ಚರಿತೆಗೆ ಕುಮಾರ ರಾಮಚರಿತೆ ಅನ್ನುವಂತಹ ಮತ್ತೊಂದು ಹೆಸರು ಕೂಡ ಇದೆ. ಕುಮಾರ ರಾಮಚರಿತೆ ಅನ್ನುವಂತಹ ಹೆಸರು ಕೂಡ ಇದೆ. ಈ ಕಾವ್ಯದ ನಾಯಕ ಯಾರು ಅಂತಂದ್ರೆ ಐತಿಹಾಸಿಕ ವ್ಯಕ್ತಿಯಾದಂತಹ ಕುಮಾರ ರಾಮ. ಕಮಟದುರ್ಗ ಮತ್ತು ಹೊಸ ಮಲೆದುರ್ಗಗಳನ್ನ ಒಳಗೊಂಡಿದ್ದಂತಹ ಕುಂತಲ ದೇಶದ ಒಡೆಯನಾದಂತಹ ಕಂಪಿಲ ರಾಯನ ಮಗನೇ ಕುಮಾರ ರಾಮ. ಕುಂತಲ ದೇಶದ ಒಡೆಯನಾದಂತಹ ಕಂಪಿಲ ರಾಯನ ಮಗನೇ ಕುಮಾರ ರಾಮ. ತನ್ನ ರೂಪಕ್ಕೆ ಅಂದ್ರೆ ಕುಮಾರ ರಾಮನ ರೂಪಕ್ಕೆ ಮನಸೋತಂತಹ ಮಲತಾಯಿಯ ಒಂದು ಮೋಹಕ್ಕೆ ಕುಮಾರ ರಾಮ ಒಳಗಾಗಲಿಲ್ಲ. ಇದರಿಂದಾಗಿ ಮಲತಾಯಿಯು ತನ್ನ ಗಂಡನಾದಂತಹ ಕುಂತಲ ದೇಶದ ಕಂಪಿಲ ರಾಯನಿಗೆ ಅವಳು ಚಾಡಿಯನ್ನ ಹೇಳ್ತಾಳೆ. ಮಲತಾಯಿ ಯಾರ ಬಗ್ಗೆ ಅಂತಂದ್ರೆ ಕುಮಾರ ರಾಮನ ಬಗ್ಗೆ ಕಂಪಿಲ ರಾಯನಿಗೆ ಅವಳು ದೂರನ್ನ ನೀಡ್ತಾಳೆ. ಕುಮಾರ ರಾಮನ ಬಗ್ಗೆ ಕಂಪಿಲ ರಾಯನಿಗೆ ಅವಳು ದೂರನ್ನ ನೀಡ್ತಾಳೆ. ದೂರಿನ ಜೊತೆಗೆ ಚಾಡಿಯನ್ನು ಕೂಡ ಹೇಳ್ತಾಳೆ. ಈ ಕಾರಣದಿಂದಾಗಿ ಕುಮಾರ ರಾಮನಿಗೆ ಘೋರ ಶಿಕ್ಷೆಯಾಗುತ್ತದೆ. ಹೀಗೆ ಕನ್ನಡದ ಸಂದರ್ಭದಲ್ಲಿ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂತ ಹೇಳಿ ಹೊಂದುವಂತಹ ಈ ಕಥನವನ್ನ, ಪಾಶ್ಚಾತ್ಯ ಸಾಹಿತ್ಯದಲ್ಲಿರುವಂತಹ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಹೊಂದುವಂತಹ ಈ ಕಥನವನ್ನ ಈ ಕಾವ್ಯ ಒಳಗೊಂಡಿದೆ. ಅದರೊಂದಿಗೆ ಕಮ್ಮಟದುರ್ಗದ ಮೇಲೆ ದಂಡೆತ್ತಿ ಬಂದಂತಹ ದಿಲ್ಲಿಯ ಸುಲ್ತಾನರನ್ನ ವೀರಾವೇಶದಿಂದ ಎದುರಿಸಿದಂತಹ ಕುಮಾರ ರಾಮನ ಕಲಿತನ, ವೀರತನವೂ ಕೂಡ ಈ ಕಾವ್ಯದಲ್ಲಿ ಅಭಿವ್ಯಕ್ತಗೊಂಡಿದೆ. ಈ ಕಥನ ಮೊದಲು ಜನಪದರಲ್ಲಿ ರೂಪುಗೊಂಡು ಅನಂತರದಲ್ಲಿ ನಂಜುಂಡ ಕವಿಯಿಂದ ರಚಿತಗೊಂಡಿದೆ. ಕುಮಾರ ರಾಮ ಕನ್ನಡಿಗರ ಜನಪದ ನಂಬಿಕೆಯೂ ಕೂಡ ಹೌದು. ಮೊದಲದು ಜನಪದ ಸಾಹಿತ್ಯ, ಅದಾದ ಮೇಲೆ ಅದನ್ನ ನಂಜುಂಡ ಕವಿ ಕುಮಾರ ರಾಮನ ಐತಿಹಾಸಿಕ ವಿಚಾರವನ್ನ ಕೃತಿಯಲ್ಲಿ ಬರೀತಾರೆ. ಕುಮಾರ ರಾಮ ಕನ್ನಡಿಗರ ಒಂದು ಜನಪದ ನಂಬಿಕೆ.
ಈ ಭಾಗದಲ್ಲಿ ನಿಮಗಿಟ್ಟಿರುವಂತಹ ಈ ಒಂದು ಆ ನಾಡ ಸಿರಿ ಅದೇನ ಬಣ್ಣಿಪೆನು ಅನ್ನುವಂತಹ ಭಾಗದಲ್ಲಿ ನಂಜುಂಡ ಕವಿ ತನ್ನ ಕಾಲದ ಕನ್ನಡ ನಾಡಿನ ವರ್ಣನೆಯನ್ನ ಮಾಡಿದ್ದಾನೆ. ಆ ಕಾಲದಲ್ಲಿ ಇದ್ದಂತಹ ಕನ್ನಡ ನಾಡು ಯಾವ ರೀತಿ ಇತ್ತು, ಹೇಗಿತ್ತು, ಅದರ ಭೂಗೋಳ ಭೂಪ್ರದೇಶ ಯಾವ ರೀತಿ ಇತ್ತು, ಪ್ರಾಕೃತಿಕವಾದಂತಹ ಸೌಂದರ್ಯ ಯಾವ ರೀತಿ ಇತ್ತು, ಯಾವ ಯಾವ ಸಸ್ಯ ಸಂಪತ್ತು ಅನ್ನೋದು ಅಲ್ಲಿ ಇತ್ತು, ಅಲ್ಲಿದ್ದಂತಹ ಹೆಣ್ಮಕ್ಳು ಆ ನಾಡಿನಲ್ಲಿ ಕರ್ನಾಟಕ ನಾಡಿನಲ್ಲಿ ಇದ್ದಂತಹ ಹೆಣ್ಮಕ್ಳು ಯಾವ ರೀತಿ ಇದ್ರು, ಏನೇನು ಕೆಲಸಗಳನ್ನ ಅವರು ಮಾಡ್ತಾ ಇದ್ರು, ಪ್ರತಿಯೊಂದನ್ನು ಕೂಡ ಭೌಗೋಳಿಕವಾದಂತಹ ವಿಚಾರವನ್ನ ಈ ಒಂದು ಪದ್ಯ ಭಾಗದಲ್ಲಿ ತಿಳಿಸ್ತಾರೆ. ಶ್ರೀ ವಿಜಯನಂತೆಯೇ ಕವಿರಾಜ ಮಾರ್ಗವನ್ನ ಬರೆದಿರುವಂತಹ ಶ್ರೀ ವಿಜಯನಂತನೇ ಕಾವೇರಿಯಿಂದ ಗೋದಾವರಿಯವರೆಗೆ ಕರ್ನಾಟಕದ ಎಲ್ಲೆಯನ್ನ ಸೂಚಿಸುತ್ತಾನೆ. ನಂಜುಂಡ ಕವಿಯೂ ಕೂಡ ಈ ಪದ್ಯ ಭಾಗದಲ್ಲಿ ನಮಗೆಲ್ಲೂ ಕೂಡ ಇಲ್ಲಿ ಕುಮಾರರಾಮನ ಕತೆ ಬರಲ್ಲ. ನಿಮಗೆ ಇಟ್ಟಿರುವಂತಹ ಭಾಗ ಏನು ಅಂತಂದ್ರೆ ಕನ್ನಡ ನಾಡಿನ ಒಂದು ಸ್ವರೂಪ, ಪ್ರಾಕೃತಿಕ ಸೌಂದರ್ಯ, ಭೌಗೋಳಿಕ ಸಂಪತ್ತು ಯಾವ ರೀತಿ ಇತ್ತು ಅನ್ನೋದನ್ನ ಮಾತ್ರ ಈ ಒಂದು ಪದ್ಯ ಭಾಗದಲ್ಲಿ ಚರ್ಚೆ ಮಾಡ್ತಾರೆ. ಇಲ್ಲಿ ಹೇಗೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕ ನಾಡಿನ ಎಲ್ಲೆ ಅಥವಾ ಕನ್ನಡ ಭೂಮಿಯ ಎಲ್ಲೆ ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಇತ್ತು ಅಂತ ಹೇಳಿ ಎಲ್ಲೆಯನ್ನ ತಿಳಿಸ್ತಾರೋ, ಹಾಗೆ ಇಲ್ಲೂ ಕೂಡ ನಂಜುಂಡ ಕವಿಯು ಕೂಡ ಕಾವೇರಿಯಿಂದ ಕರ್ನಾಟಕದ ಎಲ್ಲೆಯನ್ನ ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಅಂತ ಹೇಳಿ ಕರ್ನಾಟಕದ ಎಲ್ಲೆಯನ್ನ ಸೂಚಿಸ್ತಾನೆ. ಅಂದ್ರೆ ಆಗಿನ ಕಾಲದಲ್ಲಿ ಈ ರಾಜ್ಯವನ್ನ ಗ್ರಾಮ, ನಗರ, ಕೇಡ, ಕರ್ವಡ, ದುರ್ಗ ಎಂದು ವಿಂಗಡಿಸಿ ಆಡಳಿತ ನಡೆಸುತ್ತಿದ್ದುದನ್ನ ಆತ ವಿವರಿಸಿದ್ದಾನೆ. ಅಂದ್ರೆ ಯಾವ ರೀತಿ ಇದನ್ನ ಭಾಗ ಮಾಡಿದ್ರು, ನಗರವಾಗಿ, ಗ್ರಾಮವಾಗಿ, ಬೆಟ್ಟಗುಡ್ಡಗಳಿಂದ ಕೂಡಿದಂತಹ ಕರ್ವಡ ಪ್ರದೇಶವಾಗಿ, ಮತ್ತೆ ಕೇಡ ಹಳ್ಳಿಗಳಾಗಿ, ಮತ್ತು ದುರ್ಗ ಪಟ್ಟಣಗಳಾಗಿ ಯಾವ ರೀತಿ ವಿಂಗಡಣೆಯನ್ನ ಮಾಡಿದ್ರು ಅನ್ನೋದನ್ನ ಆಡಳಿತದ ಒಂದು ಸರಿಯಾದಂತಹ ರೀತಿಯಲ್ಲಿ ಆಡಳಿತ ಆಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ರೀತಿ ಯಾವ ರೀತಿ ಭಾಗ ಮಾಡ್ಕೊಂಡು ವಿಭಾಗ ಮಾಡ್ಕೊಂಡು ರಾಜ್ಯವನ್ನ ಆಳ್ತಾ ಇದ್ರು ಅನ್ನೋದನ್ನ ಸೂಚಿಸಿದ್ದಾನೆ. ಕನ್ನಡ ನಾಡಿನ ವರ್ಣನೆ ಮಾಡುತ್ತಾ ಇಲ್ಲಿರುವ ಸುರಗಿ, ಸುರಹೊನ್ನೆ, ಸಂಪಿಗೆ, ಮಾವು ಮುಂತಾದವುಗಳನ್ನ, ಮಲ್ಲಿಗೆ, ಕೆನ್ನೈದೆಲೆಯಂತಹ ಹೂಗಳ ಸೊಬಗನ್ನು, ಹಂಸ, ಗಿಳಿ, ನವಿಲುಗಳನ್ನ, ರೈತ ಮಹಿಳೆಯರನ್ನ, ಅವರ ದೈನಂದಿನ ಕೆಲಸಗಳನ್ನ ವಿವರಿಸಿದ್ದಾನೆ. ಜೊತೆಗೆ ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಕೂಡ ಆತ ವರ್ಣಿಸಿದ್ದಾನೆ ಈ ಒಂದು ಪದ್ಯ ಭಾಗದಲ್ಲಿ. ಹೀಗೆ ಕೆಲವೊಮ್ಮೆ ಅತಿಶಯೋಕ್ತಿ ಎನಿಸಿದರು. ನಾಡು ನುಡಿ ಮತ್ತು ಅಲ್ಲಿಯ ಜನಪದರ ಬಗ್ಗೆ ಕವಿ ಅಭಿಮಾನಪೂರ್ವಕವಾಗಿ ಮಾತುಗಳನ್ನ ಆಡಿದಾನೆ. ನಮಗೆ ಅತಿಶಯೋಕ್ತಿ ಅಂತ ಹೇಳಿ ಅನಿಸ್ಬೋದು, ಆದ್ರೆ ಆಗಿನ ಕಾಲದಲ್ಲಿದ್ದಂತಹ ಒಂದು ಕನ್ನಡ ನಾಡಿನ ಸಂಪತ್ತು, ಕರ್ನಾಟಕ ಭೂಮಿಯ ಸಂಪತ್ತು, ವೈಶಿಷ್ಟ್ಯತೆ ಏನಿತ್ತು ಅನ್ನೋದನ್ನ ಅಭಿಮಾನದಿಂದ, ಬಹಳ ಗೌರವದಿಂದ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾನೆ. ಏನೇ ಆದರೂ ಕೂಡ ನಾವು ವಾಸ ಮಾಡುವಂತಹ ಭೂಮಿ ಅಥವಾ ನಾವು ವಾಸ ಮಾಡುವಂತಹ ಭೂಪ್ರದೇಶ ನಮಗೆ ತಾಯಿಯಾಗಿ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ನಾವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ, ಕಾಪಾಡ್ಕೊಳ್ಬೇಕಾಗುತ್ತೆ. ಹಾಗೆ ಆಗಿನ ಕಾಲದಲ್ಲಿದ್ದಂತಹ ಕನ್ನಡ ನಾಡು ವೈಭವಯುತವಾದಂತಹ ಒಂದು ಪ್ರಾಕೃತಿಕ ಸೌಂದರ್ಯ ಪ್ರತಿಯೊಂದನ್ನು ಕೂಡ ಇಲ್ಲಿ ಆತ ನಂಜುಂಡ ಕವಿ ವಿವರವಾಗಿ ನೀಡ್ತಾನೆ. ಒಂದು ನಾಡಿನ ಕಳೆದ ಕಾಲದ ಬದುಕು ಬವಣೆಗಳು ತಿಳಿಯಬೇಕಾದರೆ ಆ ಕಾಲದ ಕವಿಗಳ ಕಾವ್ಯಗಳ ಮೊರೆ ಹೋಗಬೇಕಾಗುತ್ತೆ ಅಲ್ವಾ. ಒಂದು ಕಾಲದ ಬದುಕು ಹೇಗಿತ್ತು, ಅವರ ಕಷ್ಟ ಸುಖಗಳು, ಸಮೃದ್ಧಿ, ಮತ್ತೆ ಅಲ್ಲಿದ್ದಂತಹ ವಾತಾವರಣ, ಇದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ನಾವು ಆ ಹಿಂದಿನ ಕಾಲಕ್ಕೆ 15ನೇ ಶತಮಾನಕ್ಕೆ ನಾವು ಹೋಗೋಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅದನ್ನ ತಿಳ್ಕೋಬೇಕು ಅಂತಂದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ಕಾವ್ಯಗಳಾಗ್ಲಿ ಅಥವಾ ಬರಹಗಳೇ ಆಗ್ಲಿ, ಇದೆಲ್ಲೂ ಸಾಹಿತ್ಯವೇ ಆಗ್ಲಿ ನಮಗೆ ತಿಳಿವಳಿಕೆಯನ್ನ ನೀಡುತ್ತೆ. ಎಷ್ಟು ಚೆನ್ನಾಗಿ ಇತ್ತು, ನಾವು ಯಾವ ರೀತಿ ಈಗ ಈ ಭೂಮಿಯನ್ನ ಇಟ್ಕೋತಾ ಇದ್ದೀವಿ, ಯಾವ ರೀತಿ ನಾವು ಕಾಪಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಜ್ಞಾನವನ್ನ ನಾವು ಹೆಚ್ಚಿಸ್ಕೋಬಹುದು. ಹಾಗೆ ಒಂದು ದೇಶದ, ಒಂದು ನಾಡಿನ ಕಳೆದಂತಹ ಕಾಲದ ಬದುಕು ಬವಣೆಗಳನ್ನ ತಿಳಿಬೇಕು ಅಂತಂದ್ರೆ ಸಾಹಿತ್ಯ, ಆ ಕಾವ್ಯದ ಅಥವಾ ಆಗಿನ ಕಾಲದ ಕವಿಗಳ ಕಾವ್ಯ ನಮಗೆ ಅದನ್ನ ತಿಳಿಸ್ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ನಂಜುಂಡ ಕವಿ ತನ್ನ ಕಣ್ಣಿಗೆ ಕಂಡ ಕರುನಾಡನ್ನ ಮನದುಂಬಿ ವರ್ಣಿಸಿದ್ದಾನೆ. ಆ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಒಂದು ವರ್ಣನೆಯನ್ನ ನಂಜುಂಡ ಕವಿ ಈ ಒಂದು ಕೃತಿಯಲ್ಲಿ ಆತ ರಾಮನಾಥ ಚರಿತೆ ಎನ್ನುವಂತಹ ಕೃತಿಯಲ್ಲಿ ಆತ ವರ್ಣನೆ ಮಾಡಿದ್ದಾನೆ. ಕನ್ನಡ ನಾಡು ಯಾವ ರೀತಿ ಇತ್ತು ಅಂತ. ಹಾಗಾದ್ರೆ ಬನ್ನಿ ಪದ್ಯದ ಮೂಲಕ ನಾವು ನೋಡೋಣ, ಕನ್ನಡ ನಾಡು ಯಾವ ರೀತಿ ಇತ್ತು, ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡು ಬರೋಣ. ಆ ಮೇರುಗಿರಿಯ ದಕ್ಷಿಣ ಭಾಗದೊಳ್ ಅಭಿರಾವತೆ ಒಡೆದೆಸೆದಿರ್ಪ ಭೂಮಿಗಳ ಎಡೆಯೊಳ್ ಇರುವುದು
ಕರ್ನಾಟ ಮಹೀಮಂಡಲ ಗಾಡಿವೆತ್ತು. ಆ ಮೇರುಗಿರಿಯ ದಕ್ಷಿಣ ಭಾಗದೊಳ್ ಅಭಿರಾಮತೆ ಒಡೆದು ಎಸೆದಿರ್ಪ. ನೋಡಿ, ಆ ಮೇರುಗಿರಿಯ, ಇಲ್ಲಿ ಮೇರುಗಿರಿ ಅಂತಂದ್ರೆ ಯಾವುದು ಅಂತಂದ್ರೆ, ಮೇರುಗಿರಿ ಅಂತಂದ್ರೆ ಶ್ರೇಷ್ಠವಾದಂತಹ ಗಿರಿ, ಶ್ರೇಷ್ಠವಾದಂತಹ ಪರ್ವತ ಯಾವುದು? ಮೇರುಗಿರಿ ಯಾವುದು ಅಂತಂದ್ರೆ ಹಿಮಾಲಯ. ಮೇರುಗಿರಿ ಅಂತಂದ್ರೆ ಹಿಮಾಲಯ, ಶ್ರೇಷ್ಠವಾದಂತಹ ಪರ್ವತದ ದಕ್ಷಿಣದ ಭಾಗದಲ್ಲಿ ಅಭಿರಾಮತೆ ಒಡೆದು ಎಸೆದಿರ್ಪ. ಬಹಳ ಸುಂದರವಾಗಿ ಇರುವಂತಹ, ಬಹಳ ಸುಂದರವಾಗಿ ಅಭಿರಾವತೆ ಒಡೆದು ಎಸೆದಿರ್ಪ ಭೂಮಿಗಳ ಎಡೆಯೊಳ್. ಬಹಳ ಸುಂದರವಾದಂತಹ ಆ ಭೂಮಿಗಳ ಎಡೆಯಲ್ಲಿ ಮಧ್ಯದಲ್ಲಿ ಇದ್ದಂತಹ ನಾಡು ಯಾವುದು ಅಂತಂದ್ರೆ ಕರ್ನಾಟ ಮಹೀಮಂಡಲ ಗಾಡಿವೆತ್ತು. ಕರ್ನಾಟಕ ಅನ್ನುವಂತಹ ಆ ಭೂಪ್ರದೇಶ ಇತ್ತು, ಸೌಂದರ್ಯದಿಂದ ಅದು ಕಂಗೊಳಿಸ್ತಾ ಇತ್ತು ಅನ್ನೋದನ್ನ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾರೆ. ಅಂದ್ರೆ ಈ ಭೂಪ್ರದೇಶ, ಕರ್ನಾಟಕ ಅನ್ನುವಂತಹ ಭೂಪ್ರದೇಶ ಎಲ್ಲಿತ್ತು ಅನ್ನೋದನ್ನ ಹೇಳ್ತಾರೆ. ಹೇಗಿತ್ತು, ಎಲ್ಲಿತ್ತು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಭಾರತವನ್ನ ತಗೊಂಡ್ರೆ ಅದರ ಮೇರುಗಿರಿ ಯಾವುದು ಅಂತಂದ್ರೆ ಅದು ಹಿಮಾಲಯ. ಗಿರಿ ಅಂತಂದ್ರೆ ಪರ್ವತ. ಆ ಮೇರುಗಿರಿಯ ದಕ್ಷಿಣ ಭಾಗದಲ್ಲಿ, ಆ ದಕ್ಷಿಣ ಭಾಗದಲ್ಲಿ ಬಹಳ ಸುಂದರವಾಗಿ ಅಭಿರಾಮತೆ ಅಂತಂದ್ರೆ ಬಹಳ ಸುಂದರವಾಗಿ ಇರುವಂತಹ ಒಂದು ಭೂಪ್ರದೇಶಗಳ ಮಧ್ಯದಲ್ಲಿ ಇದ್ದಂತಹ ಭಾಗ ಯಾವುದು ಅಂತಂದ್ರೆ ಅದು ಕರ್ನಾಟಕ. ಅದು ಕರ್ನಾಟಕ ಮಹೀಮಂಡಲ ಅನ್ನುವಂತಹ ಭೂಪ್ರದೇಶ. ಕರ್ನಾಟಕ ಭೂಪ್ರದೇಶ ಬಹಳ ಸೌಂದರ್ಯದಿಂದ ಕೂಡಿತ್ತು, ಕಣ್ಮನವನ್ನ ಸೆಳೆಯುವಂತಹ ಒಂದು ಸೌಂದರ್ಯದಿಂದ ಕೂಡಿತ್ತು ಅನ್ನೋದನ್ನ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾರೆ. ಹಾಗಾದ್ರೆ ಈ ಭೂಮಿಯ ಗಡಿ ಅಥವಾ ಈ ಕರ್ನಾಟಕ ಭೂಮಿಯ ಗಡಿ ಎಲ್ಲಿ ತನಕ ಇತ್ತು ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಶ್ರೀ ವಿಜಯನೂ ಕೂಡ ಕರ್ನಾಟಕ ಭೂಪ್ರದೇಶ ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಕರ್ನಾಟಕದ ಭೂಪ್ರದೇಶ ಇತ್ತು ಅಥವಾ ಗಡಿ ಎಲ್ಲೇ ಇತ್ತು ಅನ್ನೋದನ್ನ ಹೇಳ್ತಾರೆ. ಹಾಗೆ ಇಲ್ಲಿ ನಂಜುಂಡ ಕವಿಯು ಕೂಡ ಕರ್ನಾಟಕದ ಭೂಪ್ರದೇಶ ಕರ್ನಾಟಕದಿಂದ ಅಂದ್ರೆ ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಇತ್ತು, ಅದರ ಗಡಿ ಎಲ್ಲೇ ಅನ್ನೋದನ್ನ ತಿಳಿಸ್ತಾರೆ. ಆದರೆ ಈಗ ಎಲ್ಲಾಗಿದೆ, ಎಷ್ಟು ಮಟ್ಟಿಗೆ ಇದೆ, ಎಷ್ಟು ನಾವು ಉಳಿಸ್ಕೊಂಡಿದ್ದೀವಿ ಅನ್ನೋದು ನಾವು ನೋಡ್ಬೇಕು. ನೋಡಿ, ಕಾವೇರಿಯಿಂದ ಗೋದಾವರಿಯವರೆಗಂ ಇರ್ದ ಆ ವಸುಧಾ ತಳವಳೆಯ ಭಾವಿಸೆ ಕರ್ನಾಟಕ ಜನಪದವ ಅದನ್ ಆವನ್ ಒಲಿದು ಬಣ್ಣಿಸುವನು. ನೋಡಿ, ಕರ್ನಾಟಕ ಅನ್ನುವಂತಹ ಈ ಭೂಪ್ರದೇಶ ಮೇರುಗಿರಿ ಅಂತಂದ್ರೆ ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿ ಬಹಳ ಸುಂದರವಾಗಿರುವಂತಹ ಒಂದು ಭೂಮಿಗಳ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುವಂತಹ ಭೂಮಿ ನಾಡು ಯಾವುದು ಅಂತಂದ್ರೆ ಅದು ಕರ್ನಾಟಕ. ಆ ಕರ್ನಾಟಕದ ಗಡಿ ಎಲ್ಲಿ ತನಕ ಇತ್ತು ಅಂತಂದ್ರೆ ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಈ ವಸುಧಾ ತಳಯ ಇತ್ತು. ಅಂದ್ರೆ ಈ ಭೂಪ್ರದೇಶ ಅನ್ನೋದು ಇತ್ತು, ಕರ್ನಾಟಕ ಅನ್ನುವಂತಹ ಭೂಮಿ ಇತ್ತು. ವಿಚಾರ ಮಾಡಿ ನಾವು ನೋಡಿದ್ರೆ ಕರ್ನಾಟಕ ಜನಪದವನ್ನ ಅಂತಂದ್ರೆ ಈ ಕರ್ನಾಟಕವನ್ನ ಅಥವಾ ಕರ್ನಾಟಕ ನಾಡಿನ ಜನಪದರನ್ನ, ಅದರ ಸಾಹಿತ್ಯವನ್ನ, ಜನಪದರನ್ನ, ಜನರನ್ನ ವರ್ಣಿಸಲು ಅಸಾಧ್ಯ ಅಂತ. ಇದನ್ನ ಇಷ್ಟೇ ಸೌಂದರ್ಯದಿಂದ ಕೂಡಿತ್ತು, ಇಷ್ಟೇ ತುಂಬಾ ಕಣ್ಣಿಗೆ ಅದು ಒಂದು ರೀತಿ ಸೊಗಸನ್ನ ನಮಗೆ ಕಾಣಿಸುವಂತೆ ಇತ್ತು ಅಂತ ಹೇಳಿ ಅದನ್ನ ವರ್ಣಿಸಲು ಅಸಾಧ್ಯ, ವರ್ಣಿಸಲು ಅಸದಳ. ಆ ರೀತಿಯಲ್ಲಿ ಯಾವನ್ನು ಒಲಿದು ಬಣ್ಣಿಸುವನು, ಯಾರೂ ಕೂಡ ಅದನ್ನ ಒಲಿದು ಬಣ್ಣಿಸಲು ಸಾಧ್ಯ ಇಲ್ಲ ಅಂತ, ಅದನ್ನ ವರ್ಣಿಸಲು ಸಾಧ್ಯ ಇಲ್ಲ ಅಂತ. ಇಷ್ಟೇ ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೊಂದು ಲಿಮಿಟ್ ಅನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ಅದರ ಸೌಂದರ್ಯ ಆ ರೀತಿ ಇತ್ತು, ಅದರ ವರ್ಣನೆ ಅನ್ನೋದು ಅಸದಳ, ವರ್ಣಿಸಲು ಸಾಧ್ಯ ಇಲ್ಲ, ಆ ರೀತಿ ಇತ್ತು. ವಿಚಾರ ಮಾಡಿ ನಾವು ನೋಡಿದ್ರೆ ಕರ್ನಾಟಕ ಭೂಮಿ ಅನ್ನುವಂಥ ಈ ಮಹೀಮಂಡಲ, ಕಾವೇರಿಯಿಂದ ಗೋದಾವರಿಗೆ ಇದ್ದಂತಹ ಈ ಭೂಮಂಡಲದ ವರ್ಣನೆಯನ್ನ ನಾವು ಅಷ್ಟು ಸುಲಭವಾಗಿ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಂಜುಂಡ ಕವಿ ಹೇಳ್ತಾರೆ. ಅದು ವರ್ಣನಾತೀತ ಅನ್ನೋದನ್ನ, ಕರ್ನಾಟಕ ಭೂಮಿ ಅನ್ನೋದು ವರ್ಣನಾತೀತ ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ಹಾಗಾದ್ರೆ ಇದನ್ನ ಯಾವ ರೀತಿ ಅದನ್ನ ಭಾಗ ಆಗಿ ಮಾಡ್ಕೊಂಡಿದ್ರು ಈ ನಾಡನ್ನ ಅಂತಂದ್ರೆ ಗ್ರಾಮ, ನಗರ, ಕೇಡ. ಕೇಡ ಅಂತಂದ್ರೆ ಹಳ್ಳಿ, ಕರ್ವಡ ಗ್ರಾಮವ, ನಗರ, ಕೇಡ ಅಂದ್ರೆ ಹಳ್ಳಿ, ಕರ್ವಡ ಅಂತಂದ್ರೆ ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಒಂದು ಭೂಪ್ರದೇಶ, ದುರ್ಗ ಅಂತಂದ್ರೆ ಪಟ್ಟಣ, ದ್ರೋಣಾಮುಖ ಅಂತಂದ್ರೆ ಜಲಮಾರ್ಗದಿಂದ ಕೂಡಿರುವಂತಹ ಊರು,
ಸಂದೋಹದಂತ ಈ ರೀತಿಯಿಂದ ಕೂಡಿರುವಂತಹ ಒಂದು ಭೂಪ್ರದೇಶ, ಗ್ರಾಮ, ನಗರ, ಹಳ್ಳಿ, ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಒಂದು ಭೂಪ್ರದೇಶ, ಪಟ್ಟಣ ಮತ್ತೆ ಜಲಮಾರ್ಗದಿಂದ ಕೂಡಿರುವಂತಹ ಭೂಮಿ, ಇದರಿಂದ ಕೂಡಿರುವಂತಹ ಈ ರೀತಿ ಇರುವಂತಹದ್ದು ಕಾಮನ ಆಡಂಬಲದಂತೆ ಕರ್ನಾಟಕ ಭೂಮಿ ಕಣ್ಗೆ ಎಸೆದಿಹುದಿಹುದು. ನೋಡಿ, ಈ ಕಾಮನ ಆಡಂಬಲದಂತೆ ಅಂದ್ರೆ ಕಾಮನ ಆಡಂಬಲ ಅಂತಂದ್ರೆ ಮನ್ಮಥನ ಆಟದ ಮೈದಾನ ಅಂತ. ಮನ್ಮಥನ ಆಟದ ಮೈದಾನದಂತೆ ಈ ಕರ್ನಾಟಕ ಭೂಮಿ ಅನ್ನೋದು ಇತ್ತು ಅನ್ನೋದನ್ನ ನಂಜುಂಡ ಕವಿ ಹೇಳ್ತಾರೆ. ಕಾಮನ ಆಟದ ಮೈದಾನ ಅಂತಂದ್ರೆ ಮನ್ಮಥನ ಆಟದ ಮೈದಾನದ ರೀತಿಯಲ್ಲಿ ಇತ್ತು ಈ ಭೂಪ್ರದೇಶ. ಅಂದ್ರೆ ಕಾಮನ ಆಟದ ಮೈದಾನ ಅಂತಂದ್ರೆ ಆಕರ್ಷಣೀಯವಾಗಿರುವಂಥದ್ದು ಅಂತ. ಎಲ್ಲಾ ಜನರ ಕಣ್ಣಿಗೆ ಆಕರ್ಷಣೀಯವಾದಂತಹ ಒಂದು ಭೂಪ್ರದೇಶ ಆಗಿತ್ತು ಕರ್ನಾಟಕ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ನಗರ, ಗ್ರಾಮ, ನಗರ, ಹಳ್ಳಿ ಮತ್ತು ಬೆಟ್ಟಗಡ್ಡಗಳಿಂದ ಕೂಡಿದಂತಹ ಪ್ರದೇಶ, ಪಟ್ಟಣ ಮತ್ತು ಜಲಮಾರ್ಗದಿಂದ ಕೂಡಿರುವಂತಹ ಊರು, ಹೀಗೆ ಅದನ್ನ ವಿಭಾಗಿಸಿದ್ರು. ಇವುಗಳೆಲ್ಲದರಿಂದಲೂ ಕೂಡ ಈ ಭೂಪ್ರದೇಶ ಇತ್ತು, ಒಟ್ಟುಗೂಡಿತ್ತು ಅನ್ನೋದನ್ನ ಸಂದೋಹದಿಂದ ಒಟ್ಟುಗೂಡಿತ್ತು. ಇದು ಹೇಗಿತ್ತು ಅಂತಂದ್ರೆ ಕಾಮನ ಆಡಂಬಲದಂತೆ ಕರ್ನಾಟಕ ಭೂಮಿ ಕಣ್ಗೆ ಎಸೆದಿರುತ್ತಿಹುದು. ಕಣ್ಣಿಗೆ ಆ ರೀತಿ ಕಾಣ್ತಾ ಇತ್ತು ಅಂತ. ಯಾವ ರೀತಿ ಕಾಣ್ತಾ ಇತ್ತು? ಮನ್ಮಥನ ಆಟದ ಮೈದಾನವೇನೋ ಅನ್ನುವಂತಹ ರೀತಿಯಲ್ಲಿ ಇದು ಕಾಣ್ತಾ ಇತ್ತು. ಆ ರೀತಿ ಕಂಗೊಳಿಸ್ತಾ ಇತ್ತು ಈ ಕನ್ನಡ ನಾಡು, ಕನ್ನಡ ಭೂಮಿ ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ಯಾವ ರೀತಿ ಇದನ್ನ ವಿಂಗಡಣೆ ಮಾಡಿದ್ರು, ನಾಡನ್ನ ಆಡಳಿತಕ್ಕೋಸ್ಕರ ಯಾವ ರೀತಿ ವಿಂಗಡಣೆಯನ್ನ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಮುಂದೆ ನೋಡೋಣ. ಬೂರಮೆಯು ಹುಟ್ಟು ಒಲ್ಲದೆ ಇಟ್ಟ ದುಕೂಲದ ಸೀರೆಗಳಂತೆ ಕಂಗೊಳಿಪ ಬೂರಿ ನದಿಗಳು ಆ ಕರ್ನಾಟಕ ಭೂಮಿಯಳ್ ಓರಂತೆ ಪರಿದು ಎಸೆದಿಹವು. ನೋಡಿ, ಬೂರಮೆಯು ಹುಟ್ಟು ಒಲ್ಲದೆ ಇಟ್ಟ ದುಕೂಲದ ಸೀರೆಗಳಂತೆ. ಬೂರಮೆ ಅಂತಂದ್ರೆ ಈ ಭೂತಾಯಿ ಹುಟ್ಟು ಆಮೇಲೆ ಇದು ಬೇಡಪ್ಪ ಅಂತ ಹೇಳಿ ಪಕ್ಕಕ್ಕೆ ಇಟ್ಟಂತಹ ದುಕೂಲದ ಸೀರೆಗಳಂತೆ. ದುಕೂಲ ಅಂತಂದ್ರೆ ರೇಷ್ಮೆ ಅಂತ. ದುಕೂಲ ಅಂತಂದ್ರೆ ರೇಷ್ಮೆ ಅಂತ. ರೇಷ್ಮೆಯ ಸೀರೆಯಂತೆ ಯಾವುದು ಕಾಣ್ತಾ ಇತ್ತು ಅಂತಂದ್ರೆ ಬೂರಿ ನದಿಗಳು ತುಂಬಿ ಹರಿಯುವಂತಹ ನದಿಗಳು ಆ ರೀತಿ ಕಾಣ್ತಾ ಇದ್ವು. ಆ ತುಂಬಿ ಹರಿಯುವಂತಹ ನದಿಗಳು ಎಲ್ಲಿದ್ವು ಅಂತಂದ್ರೆ ನಮ್ಮ ಕರ್ನಾಟಕ ಭೂಮಿಯಲ್ಲಿ ಇದ್ವು. ಅವು ಓರಂತೆ ಪರಿದೆಸೆದಿಹವು ಅಂತಂದ್ರೆ ನಿರಂತರವಾಗಿ ಅದು ಹರಿತಾ ಇತ್ತು ಅಂತ. ಬರೀ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿತಾ ಇತ್ತು, ಬೇಸಿಗೆಗಾಲದಲ್ಲಿ ಅದು ತುಂಬಿ ಹರಿತಾ ಇರ್ಲಿಲ್ಲ. ಆ ರೀತಿ ಇರ್ಲಿಲ್ಲ. ನೋಡಿ, ಆಗಿನ ಕಾಲದಲ್ಲಿ ಇದ್ದಂತಹ ಕರ್ನಾಟಕ ನಾಡು ಎಷ್ಟು ಸಮೃದ್ಧಿಯಿಂದ ಕೂಡಿತ್ತು ಅನ್ನೋದನ್ನ ನಂಜುಂಡ ಕವಿ ಹೇಳ್ತಾನೆ. ಬೂರಮೆಯು ಈ ಭೂಮಿ ತಾಯಿಯು ಹುಟ್ಟು ಅದು ಬೇಡ ಅಂತ ಹೇಳಿ ಪಕ್ಕಕ್ಕೆ ಇಟ್ಟಂತಹ ರೀತಿಯಲ್ಲಿ ದುಕೂಲದ ಸೀರೆಗಳಂತೆ, ಆ ರೇಷ್ಮೆಯ ಸೀರೆಗಳಂತೆ ಯಾವುದು ಅದು ಕಂಗೊಳಿಸ್ತಾ ಇತ್ತು ಅಂತಂದ್ರೆ ಬೂರಿ ನದಿಗಳು. ಅಂದ್ರೆ ದೊಡ್ಡದಾದಂತಹ ತುಂಬಿ ಹರಿಯುವಂತಹ ನದಿಗಳು ಆ ರೀತಿ ಕಂಗೊಳಿಸ್ತಾ ಇತ್ತು ಕರ್ನಾಟಕ ಭೂಮಿಯಲ್ಲಿ. ನಿರಂತರವಾಗಿ ಯಾವಾಗ್ಲೂ ಕೂಡ ಹರಿಯುತ್ತಿದ್ದವು. ನಿರಂತರವಾಗಿ ಅದು ಹರಿತಾ ಇತ್ತು. ನಿರಂತರವಾದಾಗಿ ತುಂಬಿ ಹರಿತಾ ಇತ್ತು. ನಿರಂತರವಾಗಿ ತುಂಬಿ ಹರಿಯುತ್ತಿತ್ತು. ಯಾವುದು ತುಂಬಿ ಹರಿಯುತ್ತಿತ್ತು ಅಂತಂದ್ರೆ ಕರ್ನಾಟಕದಲ್ಲಿದ್ದಂತಹ ನದಿಗಳು ತುಂಬಿ ಹರಿತಾ ಇತ್ತು. ಆ ನದಿಗಳು ಕವಿಗೆ ಹೇಗ್ ಕಾಣಿಸ್ತು ಅಂತಂದ್ರೆ ಬೂರಮೆಯು ಹುಟ್ಟು ಇಟ್ಟಂತಹ ರೇಷ್ಮೆಯ ಸೀರೆಯಂತೆ ಅದು ಕಾಣಿಸ್ತಾ ಇತ್ತು ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ಮುಂದೆ ಹೋಗೋಣ. ಶರದಿಯನ್ನು ಒಲಿರ್ದು ಅಮರ್ದು ಅಪ್ಪಲು ತೊರೆವೆಣ್ಗಳ್ ಇರದೆ ನೀಡಿದ ಕೈಗಳಂತೆ ಕರಮೆ ಎಸೆದಿಪ್ಪವು ಪರಿಕಾಲ್ಗಳು ಆ ನಾಡ ಸಿರಿಯಾದೇನ ಬಣ್ಣಿಪೆನು. ಶರದಿ ಅಂತಂದ್ರೆ ಸಮುದ್ರ ಅಂತ. ಶರದಿ ಅಂತಂದ್ರೆ ಸಮುದ್ರ. ಈ ಸಮುದ್ರವನ್ನ ಒಲಿದು ಅಮರ್ದು ಅಂದ್ರೆ ಪ್ರೀತಿಯಿಂದ ಗಟ್ಟಿಯಾಗಿ ಅಪ್ಪಲು, ಪ್ರೀತಿಯಿಂದ ಗಟ್ಟಿಯಾಗಿ ಅಪ್ಪಲು ತೊರೆವೆಣ್ಗಳ್ ಅಂದ್ರೆ ನದಿ ಅನ್ನುವಂತಹ ಹೆಣ್ಣು. ತೊರೆ ಅಂತಂದ್ರೆ ನದಿ ಅಂತ ಹೇಳಿ.
ತೊರೆ ಅಂದ್ರೆ ನದಿ. ನದಿ ಅನ್ನುವಂತಹ ಹೆಣ್ಣುಗಳು ಸುಮ್ಮನಿರದೆ ನೀಡಿದ ಕೈಗಳಂತೆ ಕರಮೆ ಎಸೆದಿಪ್ಪವು. ಅಂದ್ರೆ ಕೈಗಳು ಆ ರೀತಿ ಚಾಚಿದ ರೀತಿಯಲ್ಲಿ ಶರದಿಯನ್ನ ಒಲಿದು ಗಟ್ಟಿಯಾಗಿ ಅಪ್ಪಲು, ಅಮರ್ದಪ್ಪಲು, ಗಟ್ಟಿಯಾಗಿ ಅಪ್ಪಲು ಸುಮ್ಮನಿರದೆ ತೊರೆ ಅನ್ನುವಂತಹ ಅಂದ್ರೆ ನದಿ ಅನ್ನುವಂತಹ ಹೆಣ್ಣುಗಳು ತಮ್ಮ ಕೈಗಳನ್ನ ಚಾಚಿರುವಂತಹ ರೀತಿಯಲ್ಲಿ ಯಾವುದಿತ್ತು ಅಂತಂದ್ರೆ ಹಿರಿದಾದಂತಹ ಕಾಲುವೆಗಳು ಇದ್ವು. ಎಲ್ಲಿ ಹಿರಿದಾದಂತಹ ಕಾಲುವೆಗಳು ಇದ್ವು ಅಂತಂದ್ರೆ ಈ ನಾಡಿನಲ್ಲಿ, ಈ ಭೂಮಂಡಲದಲ್ಲಿ ಇತ್ತು, ಕರ್ನಾಟಕದಲ್ಲಿ ಇತ್ತು. ಆ ನಾಡ ಸಿರಿಯನ್ನದೇನ ಬಣ್ಣಿಪೆನು, ಇಂತಹ ನಾಡಿನ ಸಿರಿಯನ್ನ ನಾ ಏನಂತ ಬಣ್ಣಿಸ್ಲಿ ಅಂತ ಹೇಳಿ ನಂಜುಂಡ ಕವಿ ತಿಳಿಸ್ತಾರೆ. ಅಂದ್ರೆ ಇಲ್ಲಿದ್ದಂತಹ ಕಾಲುವೆಗಳು ಹೇಗಿದ್ವು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ವಿಶಾಲವಾದಂತಹ ಕಾಲುವೆಗಳು ಇದ್ವು ಅನ್ನೋದನ್ನ ತಿಳಿಸಕ್ಕೆ ಆ ಶರದಿಯನ್ನ ಒಲಿದು ಅಮರ್ದಪ್ಪಲು ಯಾವ ರೀತಿ ತೊರೆವೆಣ್ಗಳು ಇರದೆ ನೀಡಿದಂತಹ ಕೈಗಳಂತೆ ಕರಮೆ ಎಸೆದಿಪ್ಪವು. ಅಂದ್ರೆ ಆ ಶರದಿಯನ್ನ, ಸಾಗರವನ್ನ, ಸಮುದ್ರವನ್ನ ಒಲಿದು ಗಟ್ಟಿಯಾಗಿ ಅಪ್ಪಲು ನದಿ ಅನ್ನುವಂತಹ ಹೆಣ್ಣು ಹೇಗೆ ಕೈಯನ್ನ ಚಾಚಿರುತ್ತೋ ಹಾಗೆ ಇಲ್ಲಿ ಹಿರಿದಾದಂತಹ ಕಾಲುವೆಗಳು ಈ ನಾಡಿನಲ್ಲಿ ಇದ್ದು, ಇಂತಹ ನಾಡನ್ನ ಯಾವ ರೀತಿ ನಾನು ವರ್ಣನೆಯನ್ನ ಮಾಡಲಿ, ಹೇಗೆ ನಾನು ವರ್ಣಿಸಲಿ, ಬಣ್ಣಿಸಲಿ ಅಂತಂದ್ರೆ ವರ್ಣಿಸಲಿ ಅಂತ ಹೇಳಿ ನಂಜುಂಡ ಕವಿ ತಿಳಿಸ್ತಾರೆ. ಅಷ್ಟು ಅದ್ಭುತವಾದಂತಹ ಒಂದು ಪ್ರಕೃತಿ ಸೌಂದರ್ಯ ಅನ್ನೋದು ಇತ್ತು ಈ ಒಂದು ನಾಡಿನಲ್ಲಿ. ಆಮೇಲೆ ನದಿಗಳು ತುಂಬಿ ಹರಿತಾ ಇದ್ವು, ಸಮೃದ್ಧತೆ ಅನ್ನೋದು ಇತ್ತು ಅನ್ನೋದನ್ನ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾರೆ. ಸುರಗಿ ಸಂಪಗೆ ಸುರಹೊನ್ನೆಗಳ ಅಲರೂಡಿ ಬೆರೆಸಿ ನಲವಿನಿಂದ ಪರಿವ ಪರಿಕಾಲ್ಗಳ ಪೊನಲಲ್ಲಿ ಕುಂಕುಮ ರಸದ ಇರವಿನಂತಿ ಹೊದು ನೋಳ್ಪರಿಗೆ. ನೋಡಿ, ಸುರಗಿ ಸಂಪಗೆ ಸುರಹೊನ್ನೆಗಳ ಅಲರೂಡಿ ಅಂತ ಹೇಳಿ ಹೇಳ್ತಾರೆ. ಅಲರೂಡಿ ಅಂತಂದ್ರೆ ಪರಾಗ ಅಂತ, ಅಲರ್ವುಡಿ ಅಂತಂದ್ರೆ ಪರಾಗ ಅಂತ. ಆ ಪರಾಗ ಎಲ್ಲವೂ ಕೂಡ ಪರಾಗವನ್ನ ಬೆರೆಸಿಕೊಂಡು ಬಹಳ ನಲಿವಿನಿಂದ, ಸಂತೋಷದಿಂದ ಹರಿತಾ ಇದ್ವು ಹಿರಿದಾದಂತಹ ಕಾಲುವೆಗಳು, ಪರಿಕಾಲ್ಗಳ ಹಿರಿದಾದಂತಹ ಕಾಲುವೆಗಳು. ಅದನ್ನ ಸೇರಿಸ್ಕೊಂಡು ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ಕುಂಕುಮ ರಸದಂತೆ ಅದು ಕಾಣಿಸ್ತಾ ಇತ್ತು. ಅಂದ್ರೆ ಅದರ ಆ ಪರಾಗ, ಆ ಹೂವಿನಿಂದ ಬೀಳುವಂತಹ ಪರಾಗ ಈ ಕಾಲುವೆಗಳ ನದಿಯಲ್ಲಿ ಅದು ಸೇರ್ಕೊಂಡು ಹರಿತಾ ಇತ್ತು. ಅದು ನೋಡುವವರಿಗೆ, ನೋಡ್ಪವರಿಗೆ ಅಂತ ಇದೆ, ನೋಡುವವರಿಗೆ ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ಕುಂಕುಮ ರಸವೇ ಹರಿತಾ ಇದೆಯೇನೋ, ನೋಡುವವರಿಗೆ ಕುಂಕುಮ ರಸವೇ ಹರಿತಾ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನೋಡಿ, ಆ ರೀತಿಯ ಸಸ್ಯ ಸಂಪತ್ತು, ಆ ರೀತಿಯ ಸೊಬಗು ಇಲ್ಲಿ ಇತ್ತು. ನಾವೀಗ ವಿದೇಶದಲ್ಲಿ ನೋಡ್ತೀವಲ್ವಾ, ಆದ್ರೆ ಆ ವಿದೇಶಕ್ಕಿಂತನೂ ಕೂಡ ನಮ್ಮ ನಾಡಿನ ಸೌಂದರ್ಯ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ಅಂದ್ರೆ ಆ ರೀತಿಯ ಹೂವುಗಳ ಸಂಪಗೆ ಆಗ್ಲಿ, ಸುರಗಿ ಆಗ್ಲಿ, ಸುರಹೊನ್ನೆ ಆಗ್ಲಿ, ಅದರ ಪರಾಗ ಎಲ್ಲವೂ ಕೂಡ ಆ ನೀರಿನ ಜೊತೆಯಲ್ಲಿ ಹರಿದು ತುಂಬಾ ಸಂತೋಷದಿಂದ ಅದು ಹರಿದು ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ಕುಂಕುಮ ರಸದಂತೆ ನೋಡುವವರಿಗೆ ಅದು ಕಾಣಿಸ್ತಾ ಇತ್ತು ಅನ್ನೋದನ್ನ ತಿಳಿಸ್ತಾರೆ. ಪರಿಕಾಲ್ಗಳ ಪೊನಲಲ್ಲಿ ಕುಂಕುಮ ರಸದ ಇರಿವಿನಂತಿಹುದು ನೋಳ್ಪರಿಗೆ. ನೋಡಿ, ಅಂದ್ರೆ ಪರಾಗ, ಆ ಸುರಗಿ, ಸಂಪಗೆ ಅಥವಾ ಸುರಹೊನ್ನೆ ಇವುಗಳ ಪರಾಗ ಅದರ ಜೊತೆಯಲ್ಲಿ ಸೇರ್ಕೊಂಡು ಹರಿತಾ ಇತ್ತಲ್ಲ, ಅದು ಪೊನಲಲ್ಲಿ ಆ ಪ್ರವಾಹದಲ್ಲಿ ಹರಿತಾ ಇರುವಂತಹ ರಭಸದಲ್ಲಿ ಯಾವ ರೀತಿ ಕಾಣ್ತಾ ಇತ್ತು ನೋಡುವಂತಹ ಜನರಿಗೆ ಅಂತಂದ್ರೆ ಕುಂಕುಮ ರಸವೇ ಹರಿತಾ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ಹರಿತಾ ಇತ್ತು, ತುಂಬಿ ಹರಿತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಮುಂದೆ ನಾವು ನೋಡೋಣ. ನಂದನದಂತೆ ನೋಳ್ಪರ ಕಣ್ಗಳಿಗೆ ಆನಂದವನ್ನಿರದೆ ಪುಟ್ಟಿಸುತ್ತ ಕುಂದದ ಫಲತತಿಯಿಂದ ಮೆರೆವ ವನವೃಂದದಿಂದೆಸೆವುದಾ ಭೂಮಿ. ನೋಡಿ, ನಂದನದಂತೆ ನೋಳ್ಪರ ಕಣ್ಣುಗಳಿಗೆ, ನಂದನದಂತೆ, ನಂದನವನ ಅಂತಂದ್ರೆ ಅದು ಇಂದ್ರನ ತೋಟ ಅಂತ ಹೇಳಿ ಹೇಳ್ತಾರೆ. ಇಂದ್ರನ ತೋಟ ಎಷ್ಟು ಸೊಗಸಾಗಿ ಇರುತ್ತೋ ಹಾಗೆ ಈ ಕರ್ನಾಟಕವು ಕೂಡ ಆ ರೀತಿಯೇ ಇತ್ತು ಅಂತ, ಅನೇಕ ಫಲತತಿಗಳಿಂದ ಕೂಡಿತ್ತು ಅಂತ, ತುಂಬಿರುವಂತಹ ಫಲಗಳಿಂದ ಈ ಒಂದು ಭೂಮಿ, ಈ ನಾಡು ಅನ್ನೋದು ಇತ್ತು ಅನ್ನೋದನ್ನ ಹೇಳ್ತಾರೆ. ಹೌದು, ನಾವು ನಮ್ಮ ಅಜ್ಜ ಅಜ್ಜಿ ಹೇಳೋದನ್ನೆಲ್ಲವನ್ನು ಕೂಡ ಕೇಳಿದೀವಿ. ಏನು ಅಂತಂದ್ರೆ ಅಷ್ಟು ಸಮೃದ್ಧಿಯಾದಂತಹ
ಒಂದು ಫಲತತಿಗಳು ಈ ಭೂಮಿಯಲ್ಲಿ ಇತ್ತು ಅನ್ನೋದನ್ನ ನಾವು ಕೇಳಿದ್ದೀವಿ. ಆದರೆ ಈಗೆಲ್ಲವೂ ಕೂಡ ನಮಗೆ ಯಾವುದೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಂತಹ ಫಲತತಿಗಳು ಅಂದ್ರೆ ಕಾಡಿನ ಸಂಪತ್ತು, ಅರಣ್ಯ ಸಂಪತ್ತು ಅನ್ನೋದು ನಾಶ ಆಗೋಗಿದೆ. ನಾವೇ ನಾಶ ಮಾಡ್ಕೊಂಡಿರೋದು, ಮನುಷ್ಯರೇ ನಾಶವನ್ನ ಮಾಡ್ಕೊಂಡಿರೋದು. ಮಾರುಕಟ್ಟೆಯಲ್ಲಿ ಏನೇನು ಹಣ್ಣುಗಳು ಸಿಗುತ್ತೋ ಅದು ಮಾತ್ರ ನಾವು ನೋಡ್ತೀವಿ ಹೊರತು ಕಾಡಿನಲ್ಲಿ ಸಮೃದ್ಧತೆಯಿಂದ ಇದ್ದಂತಹ ಹಣ್ಣುಗಳನ್ನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಆಗಿನ ಕಾಲದಲ್ಲಿ ಹೇಗಿತ್ತು ಈ ಕನ್ನಡ ನಾಡು, ಕನ್ನಡ ಭೂಮಿ ಅಂತಂದ್ರೆ ನಂದನದಂತೆ ನೋಡ್ಪರ ಕಣ್ಣಿಗಳಿಗೆ, ನೋಡುವವರ ಕಣ್ಣುಗಳಿಗೆ ನಂದನವನದಂತೆ, ನಂದನದ ತೋಟದಂತೆ, ಇಂದ್ರನ ತೋಟದಂತೆ ಅದು ಕಾಣಿಸ್ತಾ ಇತ್ತು. ಆನಂದವನ್ನಿರದೆ ಪುಟ್ಟಿಸುತ್ತ ಅಂತಂದ್ರೆ ಅದನ್ನು ನೋಡುವವರಿಗೆ ಆನಂದವನ್ನ ನಿರಂತರವಾಗಿ ಅದು ನೀಡ್ತಾ ಇತ್ತು ಅಂತ. ಪ್ರತಿದಿನವೂ ಕೂಡ ನೋಡಿದ್ರೆ ನಿರಂತರವಾದಂತಹ ಒಂದು ಸಂತೋಷವನ್ನ ಅದು ನೀಡ್ತಾ ಇತ್ತು. ಹಾಗೆ ಕುಂದದ ಫಲತತಿ ಅಂತಂದ್ರೆ ಕ್ಷೀಣಿಸದೇ ಇರುವಂತಹ, ಒಂದು ವರ್ಷ ಏನಾದರೂ ಫಲ ಬಂದ್ರೆ ಮತ್ತೊಂದು ವರ್ಷ ಫಲ ನಮಗೆ ಸಿಗಲ್ಲ. ಯಾಕೆ ಅಂತಂದ್ರೆ ಅನೇಕ ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ನಮಗೆ ಆ ರೀತಿಯ ಒಂದು ವ್ಯತ್ಯಾಸ ಅನ್ನೋದು ಕಾಣ್ತಾ ಇದೆ, ಅಥವಾ ಅದು ನಶಿಸಿ ಹೋಗ್ಬೋದು. ಆದರೆ ಆ ರೀತಿ ನಶಿಸಿ ಹೋಗದೇ ಇರುವಂತಹ, ಕ್ಷೀಣಿಸದೇ ಇರುವಂತಹ, ಕುಂದದೇ ಇರುವಂತಹ ಫಲತತಿಗಳು ಆಗ ಇದ್ವು ಕರ್ನಾಟಕ ನಾಡಿನಲ್ಲಿ. ಆ ರೀತಿ ಕುಂದದೇ ಇರುವಂತಹ, ನಶಿಸಿ ಹೋಗದೇ ಇರುವಂತಹ ಫಲತತಿಯಿಂದ ಮೆರೆವ ಶೋಭಿಸುವಂತಹ ವನವೃಂದದಿಂದ ಎಸೆಯುವುದಾ ಭೂಮಿ. ವನವೃಂದದಿಂದ, ವನಗಳ ಸಮೂಹದಿಂದ, ಗುಂಪಿನಿಂದ ಇತ್ತು ಆ ಕನ್ನಡ ನಾಡು, ಕನ್ನಡ ಭೂಮಿ ಅನ್ನೋದನ್ನ ನಮ್ಮ ನಂಜುಂಡ ಕವಿ ತಿಳಿಸ್ತಾರೆ. ಅಂತಹ ತುಂಬಿದ ಸಮೃದ್ಧಿ ನಮ್ಮಲ್ಲಿ ಇತ್ತು. ಹಾಗಾದ್ರೆ ಯಾವ್ಯಾವ ರೀತಿಯ ಹಣ್ಣುಗಳು ತುಂಬಿ ಇದ್ವು ಅನ್ನೋದನ್ನ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾರೆ. ನಾರಿಕೇಳ, ಆಮ್ರ, ಪನಸ, ಕದಲಿ, ಖರ್ಜೂರ, ಚಂದನ, ಚಂಪಕಗಳ ಆರಾಮದಿಂದ ರಂಜಿಸುತ್ತಿಹುದು ಅದು ಕಣ್ಗೆ ಪಾರಣೆಯನ್ನು ಪಾಂತ ಜನರ. ನೋಡಿ, ನಾರಿಕೇಳ, ನಾರಿಕೇಳ ಅಂತಂದ್ರೆ ತೆಂಗು ಅಂತ, ನಾರಿಕೇಳ ಅಂದ್ರೆ ತೆಂಗು, ಆಮ್ರ ಅಂತಂದ್ರೆ ಮಾವು, ಆಮ್ರ ಅಂದ್ರೆ ಮಾವು, ಪನಸ ಅಂತಂದ್ರೆ ಹಲಸು, ಕದಳಿ ಅಂತಂದ್ರೆ ಬಾಳೆ, ಖರ್ಜೂರ, ಚಂದನ ಅಂತಂದ್ರೆ ಶ್ರೀಗಂಧ, ಚಂಪಕ ಅಂತಂದ್ರೆ ಸಂಪಿಗೆ. ಈ ರೀತಿಯ ಆರಾಮದಿಂದ, ಆರಾಮ ಅಂತಂದ್ರೆ ಉದ್ಯಾನವನ ಅಂತ, ಆರಾಮ ಅಂತಂದ್ರೆ ಉದ್ಯಾನವನ, ಈ ರೀತಿಯ ಉದ್ಯಾನವನದಿಂದ ರಂಜಿಸುತ್ತಿತ್ತು. ಅದು ಪಾರಣೆಯನ್ನು ಪಾಂತ ಜನದ, ದಾರಿ ಹೋಕರ. ಪಾಂತ ಜನ ಅಂತಂದ್ರೆ ದಾರಿ ಹೋಕರು ಅಂತ. ದಾರಿ ಹೋಕರ ಕಣ್ಣುಗಳಿಗೆ ರುಚಿಯನ್ನ ನೀಡ್ತಾ ಇತ್ತು, ಅಂದ್ರೆ ಅಷ್ಟು ಸೊಬಗನ್ನ ನೀಡ್ತಾ ಇತ್ತು ಅಂತ. ನೋಡುವಂತಹ ಜನಗಳು, ದಾರಿ ಹೋಕರಿಗೆ ಅದು ಸೊಗಸನ್ನ ನೀಡ್ತಾ ಇತ್ತು. ಯಾವುದು ದಾರಿ ಹೋಕರಿಗೆ ಸೊಗಸನ್ನ ನೀಡ್ತಾ ಇತ್ತು ಅಂತಂದ್ರೆ ಈ ಎಲ್ಲಾ ಫಲತತಿಗಳು ತುಂಬಿದ್ದಂತಹ, ಸಮೃದ್ಧಿಯಾಗಿ ಇದ್ದಂತಹ ಫಲತತಿಗಳು, ನಾರಿಕೇಳ, ಆಮ್ರ, ಪನಸ, ಕದಲಿ, ಖರ್ಜೂರ, ಚಂದನ, ಚಂಪಕ ಇವುಗಳ ಆರಾಮದಿಂದ, ಉದ್ಯಾನವನದಿಂದ ರಂಜಿಸ್ತಾ ಇದ್ವು, ಕಂಗೊಳಿಸ್ತಾ ಇತ್ತು. ಅದು ಅಷ್ಟು ಉದ್ಯಾನವನಗಳಲ್ಲಿ ಎಲ್ಲಾ ರೀತಿಯ ಹಣ್ಣು ಹಂಪಲುಗಳು ಕೂಡ ಇರ್ತಾ ಇದ್ವು, ಅದರ ಗಿಡಗಳು ಇರ್ತಾ ಇದ್ವು. ಆ ರೀತಿ ಅದು ಒಂದು ರೀತಿಯ ರುಚಿಯನ್ನ, ಸೊಗಸನ್ನ ದಾರಿ ಹೋಕರಿಗೆ ನೀಡ್ತಾ ಇತ್ತು ಅನ್ನೋದನ್ನ ನಂಜುಂಡ ಕವಿ ಇಲ್ಲಿ ತಿಳಿಸ್ತಾರೆ. ದೇವನದಿ ಮಾತ್ರಕ್ಕೆ ಉರುವರೆಯಿಂದ ಅದು ದೇವಲೋಕವನ್ನೇಳಿಸುತ್ತ ಭೂವನಿತೆಯ ಧಾನ್ಯದ ಅಕ್ಷಯ ನಿಧಿಯಂತೆ ಆವಾಗಂ ಎಸೆದಿರುತ್ತಿಹುದು. ನೋಡಿ, ದೇವನದಿ ಅಂತಂದ್ರೆ ಗಂಗಾ ನದಿ ಅಂತ. ದೇವನದಿ ಅಂತಂದ್ರೆ ಗಂಗಾ ನದಿ ಅಲ್ವಾ? ದೇವನದಿ ಅಂತಂದ್ರೆ ಗಂಗೆ. ಆ ಉರ್ವರೆ, ಉರ್ವರೆ ಅಂತ ಹೇಳಿ ಇದೆ. ಉರ್ವಿ ಅಂತಂದ್ರೆ ಭೂಮಿ ಅಂತ. ಉರ್ವಿ ಅಂದ್ರೆ ಏನು ಅಂತಂದ್ರೆ ಭೂಮಿ. ಯಾವ ಭೂಮಿ ಅಂತಂದ್ರೆ ದೇವನದಿಯ ರೀತಿಯಲ್ಲಿ ಈ ಭೂಮಿಯಲ್ಲೂ ಕೂಡ ಅನೇಕ ನದಿಗಳು ಹರಿತಾ ಇದ್ವು ಅಂತ, ತುಂಬಿ ಹರಿತಾ ಇದ್ವು ಅಂತ. ಅದು ದೇವಲೋಕವನ್ನೇ ಮೂದಲಿಸುವಂತಹ ರೀತಿಯಲ್ಲಿ ಇತ್ತು ಅನ್ನೋದನ್ನ ಕವಿ ಹೇಳ್ತಾರೆ. ಅಂದ್ರೆ ದೇವಗಂಗೆಯ ರೀತಿಯಲ್ಲಿ, ಅಂದ್ರೆ ಗಂಗಾ ನದಿಯ ರೀತಿಯಲ್ಲಿ ಅನೇಕ ನದಿಗಳು ತುಂಬಿ ಹರಿತಾ ಇದ್ವು ಈ ಭೂಮಿಯಲ್ಲಿ. ಯಾವ ಭೂಮಿ? ಕರ್ನಾಟಕ ಅನ್ನುವಂತಹ ಭೂಮಿಯಲ್ಲಿ. ಅದು ದೇವಲೋಕವನ್ನೇ ಮೂದಲಿಸುವಂತಹ ರೀತಿಯಲ್ಲಿ ಇತ್ತು. ಅಷ್ಟು ಸೊಗಸಾಗಿ ಇತ್ತು, ಅಷ್ಟು ತುಂಬಿ ಹರಿತಾ ಇತ್ತು ಇಲ್ಲಿ ನದಿಗಳು ಅಂತ.
ಹಾಗೆ ಭೂವನಿತೆಯ ಈ ಭೂವನಿತೆ ಇದ್ದಾಳಲ್ಲ, ಈ ಕರ್ನಾಟಕ ನಾಡು ಅನ್ನೋದು ಇದೆಯಲ್ಲ, ಇದು ಧಾನ್ಯದ ಅಕ್ಷಯ ನಿಧಿಯಂತೆ, ಧಾನ್ಯದ ಅಕ್ಷಯ ನಿಧಿಯಂತೆ ಯಾವಾಗ್ಲೂ ಕೂಡ ತುಂಬಿ ತುಳುಕಾಡ್ತಾ ಇತ್ತು ಅನ್ನೋದನ್ನ ಇಲ್ಲಿ ಕವಿ ತಿಳಿಸ್ತಾರೆ. ಧಾನ್ಯದ ಅಕ್ಷಯ ನಿಧಿಯ ರೀತಿಯಲ್ಲಿ ಯಾವಾಗ್ಲೂ ತುಂಬಿ ತುಳುಕ್ತಾ ಇತ್ತು, ಸಮೃದ್ಧಿಯಾಗಿ ಇತ್ತು ಈ ಭೂನಾಡು ಅಥವಾ ಈ ಭೂಮಿ ಅನ್ನೋದನ್ನ ಹೇಳ್ತಾರೆ ಇಲ್ಲಿ ನಂಜುಂಡ ಕವಿ. ಸರಿ ನೋಡಿ, ಹೇಗಿತ್ತು ಅನ್ನೋದನ್ನ ಅವರು ಮುಂದುವರಿಸ್ತಾ, ಅಳಿ ಇಲ್ಲದ ಅಂಬುಜ, ಅಂಬುಜವಿಲ್ಲದ ಕೊಳ, ಕೊಳನಿಲ್ಲದ ಆರಾಮ, ವಿಲಸಿತ ಆರಾಮವಿಲ್ಲದ ಕಾಲೂರುಗಳು ಇಳೆಯೊಳ್ಳಿಲ್ಲ ಎಲ್ಲಿ ನೋಡಿದರು. ನೋಡಿ, ಅಳಿ ಅಂತಂದ್ರೆ ದುಂಬಿ ಅಂತ, ಅಳಿ ಅಂದ್ರೆ ದುಂಬಿ ಅಂತ, ಅಂಬುಜ ಅಂತಂದ್ರೆ ತಾವರೆ ಅಂತ, ಅಂಬುಜ ಅಂದ್ರೆ ತಾವದೆ. ದುಂಬಿ ಇಲ್ಲದೆ ಇರುವಂತಹ ಅಂಬುಜ ಇರ್ಲಿಲ್ಲ ಅಂತ. ದುಂಬಿಯ ಝೇಂಕಾರದನ್ನ ಅಂದ್ರೆ ಅದರ ಜೇನನ್ನ ಸವಿಯಲು ದುಂಬಿಗಳು ಬರ್ತಾ ಇದ್ವು ಅಂತ, ದುಂಬಿಗಳು ಇರ್ತಾ ಇದ್ವು. ಅದರಿಂದ ತಾವರೆಯಲ್ಲಿ ದುಂಬಿಗಳು ಇರ್ತಾ ಇದ್ವು. ಅಂತಹ ದುಂಬಿಗಳು ಇರುವಂತಹ ತಾವರೆ ಅನ್ನೋದು ಇರ್ತಾ ಇತ್ತು. ಆ ತಾವರೆಗಳು ಇಲ್ಲದೆ ಇರುವಂತಹ ಕೊಳ ಇರ್ಲಿಲ್ಲ ಅಂತ. ಪ್ರತಿಯೊಂದು ತಾವರೆ ಇಲ್ಲದೆ ಇರುವಂತಹ ಕೊಳವೇ ಇರಲಿಲ್ಲ ಈ ನಾಡಿನಲ್ಲಿ. ಹಾಗೆ ಕೊಳನಿಲ್ಲದ ಆರಾಮ, ಆರಾಮ ಅಂತಂದ್ರೆ ಉದ್ಯಾನವನ ಅಂತ. ಕೊಳವೇ ಇಲ್ಲದೆ ಇರುವಂತ ಅಂದ್ರೆ ತಾವರೆ, ದುಂಬಿ ಇವುಗಳು ಇಲ್ಲದೆ ಇರುವಂತಹ ಉದ್ಯಾನವನ ಇರಲೇ ಇಲ್ಲ. ಅಂದ್ರೆ ಎಲ್ಲಿ ನೋಡಿದರೂ ಕೂಡ ಆ ರೀತಿ ತುಂಬಿ ಮತ್ತು ದುಂಬಿ ಅಥವಾ ತಾವರೆ ಇರುವಂತಹ ಉದ್ಯಾನವನ, ಕೊಳ ಇರುವಂತಹ ಉದ್ಯಾನವನ ಇರ್ತಾ ಇದ್ವು ಅಂತ. ವಿಲಸಿತ ಆರಾಮವಿಲ್ಲದ ಈ ವೈಭವದ ಒಂದು ಉದ್ಯಾನವನ ಅಂತಂದ್ರೆ ತುಂಬಿ ತುಳುಕುವಂತಹ ದುಂಬಿ ಇರುವಂತಹ, ತಾವರೆ ಇರುವಂತಹ, ಕೊಳ ಇರುವಂತಹ ವೈಭವಯುತವಾದಂತಹ ಉದ್ಯಾನವನಗಳು ಈ ಭೂಮಿಯಲ್ಲಿ, ಕಾಲೂರುಗಳು ಅಂತಂದ್ರೆ ಈ ಹಳ್ಳಿಗಳಲ್ಲಿ, ಈ ಭೂಮಿಯಲ್ಲಿ, ಈ ಹಳ್ಳಿಯಲ್ಲಿ ಅಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ, ಕಾಲೂರುಗಳು ಅಂತಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ರೀತಿ ಇದ್ವು ಅಂತ. ಕೊಳ ಇರ್ತಾ ಇತ್ತು, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕೊಳ ಇರ್ತಾ ಇತ್ತು. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕೊಳದಲ್ಲಿ ತಾವರೆ ಅನ್ನೋದು ಇರ್ತಾ ಇತ್ತು. ಆ ತಾವರೆಯ ಮಕರಂದವನ್ನ ಹೀರಲು ದುಂಬಿಗಳು ಕೂಡ ಬರ್ತಾ ಇದ್ವು. ಆ ರೀತಿ ಬಹಳ ಸೊಗಸಾಗಿರುವಂತಹ ಒಂದು ನಾಡು ಈ ಭೂಮಿಯಲ್ಲಿ ಇತ್ತು. ಈ ರೀತಿ ಇಲ್ಲದೆ ಇರುವಂತಹ ಒಂದು ಭೂ ಪ್ರದೇಶ ಇಲ್ಲಿ ಇರ್ಲಿಲ್ಲ ಅನ್ನೋದನ್ನ ಹೇಳ್ತಾರೆ. ಇಳೆಯೊಳ್ ಇಲ್ಲ ಎಲ್ಲಿ ನೋಡಿದರು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಈ ಭೂಮಿಯಲ್ಲಿ ಈ ಪ್ರದೇಶ, ಈ ತರದೇ ಒಂದು ವಾತಾವರಣ ಅನ್ನೋದು ಇತ್ತೇ ಹೊರತು ಹಾಗೆ ಕೊಳ ಇಲ್ಲದೆ ಇರುವಂತಹ ಊರಿರ್ಲಿಲ್ಲ, ದುಂಬಿ ಇಲ್ಲದೆ ಇರುವಂತಹ ತಾವರೆ ಇರ್ಲಿಲ್ಲ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಆ ಭೂಮಿನಲ್ಲಿ, ಆ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಯಾವ ರೀತಿ ಇತ್ತು ಈ ಪ್ರದೇಶ, ಯಾವ ರೀತಿ ಕಂಗೊಳಿಸ್ತಾ ಇತ್ತು, ಯಾವ ರೀತಿ ವೈಭವಯುತವಾಗಿ ಇತ್ತು ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಪಲ್ಲವವಿಲ್ಲದ ಮಾವು, ಮಾವಿಲ್ಲದ ಮಲ್ಲಿಗೆ, ಮಲ್ಲಿಕಾಲತಿಕೆ ಇಲ್ಲದ ವನ, ವನವಿಲ್ಲದ ಭೋಗಿಗಳಿಲ್ಲ ದೇಶದ ಎಡೆಯೊಳು. ನೋಡಿ, ಪಲ್ಲವವಿಲ್ಲದ ಮಾವು, ಪಲ್ಲವ ಅಂತಂದ್ರೆ ಚಿಗುರು ಅಂತ. ಚಿಗುರು ಬಂದ್ರೆ ನಮಗೆ ಗೊತ್ತಾಗುತ್ತೆ ಈ ಸಲ ಫಲ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತ. ಚಿಗುರು ಹೆಚ್ಚೆಚ್ಚು ಬಂದ್ರೆ ಈ ಸಲ ಮಾವಿನ ಫಲ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಅದರಿಂದ ಪಲ್ಲವ ಇಲ್ಲದೆ ಇರುವಂತಹ ಮಾವು ಇರಲೇ ಇಲ್ಲ ಅಂತ ಅಂದ್ರೆ ಎಲ್ಲಿ ನೋಡಿದ್ರೂ ಕೂಡ ಮಾವಿನಲ್ಲಿ ಪಲ್ಲವ ಇರುವಂತಹ, ಪಲ್ಲವ ಅಂತಂದ್ರೆ ಚಿಗುರು ಅಂತ, ಪಲ್ಲವ ಅಂದ್ರೆ ಚಿಗುರು ಅಂತ. ಪಲ್ಲವ ಜೊತೆಗೂಡಿ ಮಾವು ಇರ್ತಾ ಇತ್ತು. ಪಲ್ಲವ ಅಂದ್ರೆ ಅರ್ಥ ಏನು ಅಂತಂದ್ರೆ ಚಿಗುರು ಅಂತ ಹೇಳಿ ಅರ್ಥ. ಚಿಗುರು ಇರುವಂತಹ ಮಾವು ಸದಾಕಾಲ ಇರ್ತಾ ಇದ್ವು. ಮಾವು ಇಲ್ಲದಂತಹ ಮಲ್ಲಿಗೆ ಅಂದ್ರೆ ಮಾವಿನ ಮರಕ್ಕೆ ಮಲ್ಲಿಗೆ ಹಬ್ಕೊಳ್ತಾ ಇತ್ತು. ಆ ಮಲ್ಲಿಕಾಲತಿಕೆ ಇಲ್ಲದ ವನ, ಮಲ್ಲಿಗೆಯ ಬಳ್ಳಿ ಇಲ್ಲದೆ ಇರುವಂತಹ ವನ ಇರಲಿಲ್ಲ. ಮಾವು, ಮಲ್ಲಿಗೆ, ಮಲ್ಲಿಗೆಯ ಬಳ್ಳಿ ಇಲ್ಲದೆ ಇರುವಂತಹ ವನ ಇರ್ತಾ ಇರಲಿಲ್ಲ. ಅಂದ್ರೆ ವನದಲ್ಲಿ ಮಾವು ಇರ್ತಾ ಇತ್ತು, ಆ ಮಾವಿನ ಜೊತೆಗೆ ಮಲ್ಲಿಗೆಗಳು ಕೂಡ, ಮಲ್ಲಿಗೆ ಬಳ್ಳಿಗಳು ಕೂಡ ಇರ್ತಾ ಇದ್ವು. ಆ ಮಲ್ಲಿಕಾಲತಿಕೆ ಇಲ್ಲದ ವನ ಇರಲಿಲ್ಲ. ವನವಿಲ್ಲದ ಭೋಗಿಗಳಿಲ್ಲ ಆ ದೇಶದೆಡೆಯೊಳು.
ಅಂದ್ರೆ ಅದನ್ನ ಸ್ವೀಕಾರ ಮಾಡುವಂತಹ ರಸಿಕರು ಕೂಡ ಇದ್ರು ಅಂತ. ಅಂದ್ರೆ ಅದರ ಸೌಂದರ್ಯವನ್ನಾಗ್ಲಿ ಅದರ ಸವಿಯನ್ನಾಗಿ ಭೋಗಿಸುವಂತಹ ರಸಿಕರು ಕೂಡ ಇದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಅಂತಹ ಸಸ್ಯ ಸಂಪತ್ತು ಅನ್ನೋದು ಇತ್ತು, ಫಲ ಸಂಪತ್ತು ಅನ್ನೋದು ಇತ್ತು, ಫಲ ಸಂಪತ್ತನ್ನ ಸವಿಯುವಂತಹ ಜನರು ಕೂಡ ಇದ್ರು ಅಂತ. ನೋಡಿ, ಫಲ ಸಂಪತ್ತು ಇದ್ರೆ ಪ್ರಯೋಜನ ಏನಿಲ್ಲ, ಅದನ್ನ ಸವಿಯುವಂತಹ ಜನರು ಬೇಕು, ಆಗ ಮಾತ್ರ ಬೇಡಿಕೆ ಅನ್ನೋದು ಹೆಚ್ಚಾಗುತ್ತೆ. ಆಗ ಇನ್ನೂ ಕೂಡ ಇನ್ನೊಂದು ಸ್ವಲ್ಪ ನಡಡಪ್ಪ, ನಮ್ಮ ಮಕ್ಳಿಗಾಗುತ್ತೆ ಅಥವಾ ಮೊಮ್ಮಕ್ಳಿಗಾಗುತ್ತೆ, ಮತ್ತೊಬ್ರಿಗಾಗುತ್ತೆ ಅಂತ ಹೇಳಿ ಮರಗಳನ್ನ ನೆಡ್ತಾ ಇದ್ರು, ಹಣ್ಣಿನ ಗಿಡಗಳನ್ನ ನೆಡ್ತಾ ಇದ್ರು ಆಗಿನ ಕಾಲದಲ್ಲಿ. ಆದ್ರೆ ಈಗ ಆ ರೀತಿ ಯಾವುದೂ ಕೂಡ ಇಲ್ಲ, ಎಲ್ಲರೂ ಕೂಡ ಸ್ವಾರ್ಥಿಗಳೇ ಆಗೋಗಿದ್ದಾರೆ. ಅದರಿಂದ ಅಂತಹ ಭೋಗಿಗಳು ರಸಿಕರೂ ಕೂಡ ಇದ್ರು ಈ ನಾಡಿನಲ್ಲಿ ಅನ್ನೋದನ್ನ ಹೇಳ್ತಾರೆ. ಆ ರೀತಿ ಅದನ್ನ ಆ ಒಂದು ಸೊಗಸನ್ನ ಸ್ವೀಕಾರ ಮಾಡುವಂತಹ ಭೋಗಿಗಳು ರಸಿಕರು ಕೂಡ ಇದ್ರು ಅನ್ನೋದನ್ನ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾರೆ. ಮುಂದೆ ನೋಡೋಣ. ನೋಡಿ, ಇಲ್ಲಿ ಎಂತೆಂತಹ ಹಕ್ಕಿಗಳು ಇದ್ವು ಅನ್ನೋದನ್ನ ತಿಳಿಸ್ತಾರೆ ನಂಜುಂಡ ಕವಿ. ಈ ನಾಡಿನಲ್ಲಿದ್ದಂತಹ ಪಕ್ಷಿಗಳು ನಡೆವಕ್ಕಿ, ನುಡಿವಕ್ಕಿ, ಕೊಳರ್ವಕ್ಕಿ, ಪೊಣರ್ವಕ್ಕಿ, ಪಡಿಯರವಕ್ಕಿ, ಕೇಳಿಸುವ ಗೆಡೆವಕ್ಕಿ, ಗರಿಗಣ್ವಕ್ಕಿಗಳು ಆ ನೆಲದೆಡೆಯ ಬಣದೊಳು ಇರುದಿಹವು. ನೋಡಿ, ಎಂತೆಂತಹ ಪಕ್ಷಿಗಳು ಇಲ್ಲಿ ಇದ್ವು ಅಂತ. ನಡೆವಕ್ಕಿ, ನಡೆವಕ್ಕಿ ಅಂತಂದ್ರೆ ಹಂಸ. ನುಡಿವಕ್ಕಿ ಅಂತಂದ್ರೆ ಮಾತನಾಡುವಂತಹ ಪಕ್ಷಿ ಯಾವುದು ಅಂತಂದ್ರೆ ಗಿಳಿ. ಕೊಳರ್ವಕ್ಕಿ ಅಂತಂದ್ರೆ ಕೊಳದಲ್ಲಿ ಇರುವಂತಹ ಪಕ್ಷಿ ಅಥವಾ ಕೊಕ್ಕರೆ. ಪೊಣರ್ವಕ್ಕಿ ಅಂತ ಅಂದ್ರೆ ಅದು ಚಕ್ರವಾಕ ಪಕ್ಷಿ. ಪಡಿಯರವಕ್ಕಿ ಅಂತಂದ್ರೆ ಕೋಗಿಲೆ. ಕೇಳಿಸುವ ಗೆಡೆವಕ್ಕಿ ಅಂತಂದ್ರೆ ಜಾತಕ ಪಕ್ಷಿ. ಹಾಗೆ ಗರಿಗಣ್ವಕ್ಕಿ ಅಂತಂದ್ರೆ ಗರಿ ಅಲ್ಲಿಯೂ ಕಣ್ಣನ್ನ ಇರುವಂತಹ ಪಕ್ಷಿ ಅಂತಂದ್ರೆ ನವಿಲು. ಹೀಗೆ ಆ ನೆಲದ ಎಡೆಯಲ್ಲಿ ಅಥವಾ ಬನದಲ್ಲಿ ಈ ರೀತಿಯ ಪಕ್ಷಿಗಳು ಇದ್ವು ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ನಡೆವಕ್ಕಿ, ನುಡಿವಕ್ಕಿ, ಕೊಳರ್ವಕ್ಕಿ, ಪೊಣರ್ವಕ್ಕಿ, ಪಡಿಯರವಕ್ಕಿ, ಕೇಳಿಸುವ ಗೆಡೆವಕ್ಕಿ, ಗರಿಗಣ್ವಕ್ಕಿಗಳು ಆ ನೆಲದೆಡೆಯ ಬನದೊಳು ಇರುತಿಹವು. ಅಲ್ಲಿ ಎಂತೆಂತಹ ಪಕ್ಷಿಗಳು ಇತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾವ್ಯಾವ ಪಕ್ಷಿಗಳು ಇದ್ವು, ಎಂತೆಂತಹ ಪಕ್ಷಿಗಳು ಇದ್ವು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದು ಹಂಸ ಆಗಿರ್ಬೋದು, ಅಥವಾ ನವಿಲೆ ಆಗಿರ್ಬೋದು, ಅಥವಾ ಕೋಗಿಲೆನೆ ಆಗಿರ್ಬೋದು, ಅಥವಾ ಗಿಳಿಯೇ ಆಗಿರ್ಬೋದು. ಹೀಗೆ ಅನೇಕ ಪಕ್ಷಿಗಳು ಯಾವ ರೀತಿ ಇಲ್ಲಿ ಪಕ್ಷಿಗಳು ಇದ್ವು ಅನ್ನೋದನ್ನ ತಿಳಿಸ್ತಾರೆ. ಹಂಸ ಮತ್ತೆ ಗಿಳಿ, ಆಮೇಲೆ ಕೊಕ್ಕರೆ, ಆಮೇಲೆ ಜಾತಕ ಪಕ್ಷಿ, ಚಕ್ರವಾಕ ಪಕ್ಷಿ, ಕೋಗಿಲೆ, ನವಿಲು, ಇವೆಲ್ಲವೂ ಕೂಡ ಈ ಬನದಲ್ಲಿ ಅಂದ್ರೆ ಕನ್ನಡ ನಾಡಿನ ವನಗಳಲ್ಲಿ ಇದ್ವು ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ಯಥೇಚ್ಛವಾದಂತಹ ಪಕ್ಷಿಗಳು ಇದ್ವು ಅಂತ. ಆಗಿನ ಕಾಲದಲ್ಲಿ ಇರುವಂತಹ ಪಕ್ಷಿಗಳು ಈಗ ಎಷ್ಟೋ ಅದು ನಶಿಸಿ ಹೋಗಿವೆ. ಅಲರ್ಧ ಅಂಬುಜದೊಳ್ಳ ಅಲರ್ಧ ಚೆನ್ನೈದಿಲೆ, ಕೊಳಗಳ ಶಾಲೀವಾನಗಳ ನೆಲೆಮನೆ ಯಾಗಿಹುದು, ಎಲ್ಲಿ ನೋಡಿದೊಡೆ ಆ ನೆಲನ್ ಅದೇನ ಬಣ್ಣಿಪೆನು. ಅಲರ್ಧ ಅಂಬುಜ, ಅಂಬುಜದೊಳ್ಳ ಅಲರ್ಧ ಚೆನ್ನೈದಿಲೆ, ಕೊಳಗಳ ಶಾಲೀವಾನಗಳ ನೆಲೆಮನೆಯಾಗಿಹುದು, ಎಲ್ಲಿ ನೋಡಿದೊಡೆ ಆ ನೆಲನ್ ಅದೇನ ಬಣ್ಣಿಪೆನು. ಅಲರ್ಧ ಅಂಬುಜ ಅಂದ್ರೆ ಅರಳಿರುವಂತಹ ಅಂಬುಜ. ಅಂಬುಜ ಅಂತಂದ್ರೆ ತಾವರೆ ಅಂತ. ಅಂಬುಜ ಅಂತಂದ್ರೆ ತಾವರೆ. ತಾವರೆ ಅರಳಿರುವಂತಹ ತಾವರೆ ಅಂತ. ಅರಳಿರುವಂತಹ ತಾವರೆ. ಅರಳಿರುವಂತಹ ತಾವರೆ ಇತ್ತು. ಚೆನ್ನೈದಿಲೆ, ನೀಲಿಯಾದಂತಹ ನೈದಿಲೆ ಇತ್ತು ಅನ್ನೋದನ್ನ ತಿಳಿಸ್ತಾರೆ. ನೀಲಿ ನೈದಿಲೆ, ಆಮೇಲೆ ಅರಳಿರುವಂತಹ ಅಂಬುಜ ತಾವರೆ ಇತ್ತು. ಅಂತಹ ಕೊಳಗಳನ್ನ ಅದು ಹೊಂದಿತ್ತು ಅಂತ. ಹಾಗೆ ಶಾಲೀವನಗಳ ನೆಲೆವನೆ ಯಾಗಿಹುದವು, ಎಲ್ಲಿ ನೋಡಿದೊಡೆ ಅಂದ್ರೆ ನೋಡಿ, ಶಾಲೀವಾನ ಅಂತಂದ್ರೆ ಭತ್ತದ ಗದ್ದೆ ಅಂತ. ಎಲ್ಲಿ ನೋಡಿದ್ರೂ ಕೂಡ ಭತ್ತದ ಗದ್ದೆ ಅನ್ನೋದು ಇತ್ತು ಅಂತ. ಎಲ್ಲಿ ನೋಡಿದ್ರೂ ಕೂಡ, ಎಲ್ಲಿ ಕಣ್ಣು ಹಾಯಿಸಿದ್ರೂ ಕೂಡ ಭತ್ತದ ಗದ್ದೆಗಳು ಇದ್ವು. ಭತ್ತದ ಗದ್ದೆಗೆ ನೆಲೆಮನೆಯಾಗಿತ್ತು, ಭತ್ತದ ಗದ್ದೆಗೆ ತವರು ಮನೆಯಾಗಿತ್ತು. ಯಾವುದು ಅಂತಂದ್ರೆ ನಮ್ಮ ಕನ್ನಡ ಭೂಮಿ, ನಮ್ಮ ಕನ್ನಡ ನಾಡು ಅನ್ನೋದನ್ನ ಹೇಳ್ತಾರೆ. ಎಲ್ಲಿ ನೋಡಿದಡೆ ಅಲ್ಲಿ
ಆ ಭತ್ತದ ಇದೇ ಸಂಪತ್ತೇ ನಮಗೆ ಕಾಣಿಸ್ತಾ ಇತ್ತು, ತವರು ಮನೆ ಆಗಿತ್ತು ಅಂತ ಹೇಳ್ತಾರೆ. ಈಗ ನಾವು ಶ್ರೀರಂಗಪಟ್ಟಣ, ಮಂಡ್ಯ ಆ ಕಡೆ ಹೋದಂತಹ ಸಂದರ್ಭದಲ್ಲಿ ಒಂದು ರೀತಿ ಭತ್ತದ ಹಾಸಿಗೆ ಏನೋ ಅನ್ನುವಂತಹ ರೀತಿಯಲ್ಲಿ ನಮಗೆ ಕಾಣಿಸುತ್ತಲ್ವ. ಅದೇ ರೀತಿಯಲ್ಲಿ ನಾವು ಭತ್ತದ ತವರು ಮನೆ ಅನ್ನುವಂತಹ ರೀತಿಯಲ್ಲಿ ಇಡೀ ಕರ್ನಾಟಕ ನಾಡು ಕೂಡ ಆ ರೀತಿ ಕಂಗೊಳಿಸ್ತಾ ಇತ್ತು. ಅಂತಹ ನಾಡನ್ನ ಅದೇನ ಬಣ್ಣಿಪೆನದೇನಂತ ನಾನು ವರ್ಣಿಸಲಿ ಈ ನಾಡಿನ ಸೌಂದರ್ಯವನ್ನ, ನಾಡಿನ ಸಂಪತ್ತನ್ನ, ನಾಡಿನ ಸಮೃದ್ಧಿಯನ್ನ ನಾನು ಏನಂತ ವರ್ಣಿಸಲಿ ಅಂತ ಹೇಳಿ ನಂಜುಂಡ ಕವಿ ತಿಳಿಸ್ತಾರೆ. ಈ ರೀತಿ ಸಮೃದ್ಧಿಯಿಂದ ಈ ನಾಡು ಅನ್ನೋದು ಕೂಡಿತ್ತು. ಹಾಗಾದ್ರೆ ಯಾವ್ಯಾವ ಪಕ್ಷಿಗಳು ಇದ್ವು ಅನ್ನೋದನ್ನ ಅವರು ತಿಳಿಸ್ತಾರೆ ಇಲ್ಲಿ. ನಡೆವಂಚೆ, ನುಡಿವರ ಗಿಳಿ, ನಲಿದಾಡುವ ಬೆಡಗಿನ ನವಿಲು, ಕೂಗಿಡುವ ಪಡಿಯರವಕ್ಕಿ, ಮೊರೆವ ಪರಮೆಗಳೆದೆ ಎದೆಗೆಡಿಪವು ಪಥಿಕನಲ್ಲಿ. ಮೊರೆವ ಪರಿಮೆಗಳು ಎದೆಗೆಡಿಪವು ಪಥಿಕನಲ್ಲಿ. ನೋಡಿ, ನಡೆವಂಚೆ ಅಂತಂದ್ರೆ ಹಂಸ ಅಂತ, ನುಡಿವರ ಗಿಳಿ ಅಂತಂದ್ರೆ ನುಡಿಯುವ ಮಾತನಾಡುವಂತಹ ಗಿಳಿ ಅಂತ. ಹಂಸ ಈ ಒಂದು ನಾಡಿನಲ್ಲಿ ಇತ್ತು. ನುಡಿವ ಗಿಳಿ, ನುಡಿಯುವ ಅರಗಿಳಿ ಅಂತಂದ್ರೆ ಮಾತನಾಡುವ ಗಿಳಿ ಅಂತ. ಮಾತನಾಡುವ ಗಿಳಿ, ನುಡಿಯುವ ಅರಗಿಳಿ ಅಂತಂದ್ರೆ ಮಾತನಾಡುವ ಗಿಳಿ. ಹಾಗೆ ನಲಿದಾಡುವ ಬೆಡಗಿನ ನವಿಲು, ಕೂಗಿಡುವಂತಹ ಕೋಗಿಲೆ, ಪಡೆಯರವಕ್ಕಿ ಅಂತಂದ್ರೆ ಕೋಗಿಲೆ, ಮೊರೆವ ಪರಿಮೆ ಅಂತಂದ್ರೆ ಮೊರೆವ ಅಂದ್ರೆ ಜೇಂಕರಿಸುವಂತಹ ದುಂಬಿಗಳು, ಇವುಗಳಿಂದ ಕೂಡಿತ್ತು ಅಂತ. ಈ ವನ್ಯ ಪ್ರದೇಶ ಅಥವಾ ಭೂಪ್ರದೇಶ ಇಂತಹ ಹಕ್ಕಿ ಪಕ್ಷಿಗಳಿಂದ ಕೂಡಿತ್ತು. ಅದು ಎದೆಗೆಡಿಪುವು ಪಥಿಕನಲ್ಲಿ, ದಾರಿ ಹೋಕರನ್ನ ಮನಸ್ಸನ್ನ ಅದು ಸೆಳಿತಾ ಇತ್ತು ಅಂತ. ದಾರಿ ಹೋಕರ ಮನಸ್ಸನ್ನ ಸೆಳಿತಾ ಇತ್ತು ಪಥಿಕನಲ್ಲಿ, ಅಂದ್ರೆ ದಾರಿ ಹೋಕರ ಮನಸ್ಸನ್ನ ಸೆಳಿತಾ ಇತ್ತು ಅಂತ. ಈ ಎಲ್ಲ ಹಕ್ಕಿಗಳು ಪಕ್ಷಿಗಳೆಲ್ಲರೂ ಕೂಡ ಇದ್ವು. ಆ ದುಂಬಿಗಳ ಒಂದು ಝೇಂಕಾರವು ಕೂಡ ಇದೆಲ್ಲದರಿಂದ ಕೂಡಿ ದಾರಿ ಹೋಕರ ಮನಸ್ಸನ್ನ ಅದು ಸೆಳಿತಾ ಇತ್ತು ಅನ್ನೋದನ್ನ ನಂಜುಂಡ ಕವಿ ಈ ಪದ್ಯ ಭಾಗದಲ್ಲಿ ತಿಳಿಸ್ತಾರೆ. ಕಡಲುಗಳು ಆ ನಾಡ ಸಿರಿಯ ಮೊಗವ ನೋಡೆ ಬಿಡದೆ ಐತೆಂದವು ಎಂಬಂತೆ, ಕಡೆಗೋಡಿಗಳಿಂದ ಮೆರೆವ ಬಲ್ಗೆರೆಗಳು ಆ ಪೊಡವಿಯೊಳ್ಳೆ ಎಸೆದಿರುತ್ತಿಹವು. ನೋಡಿ, ಕಡಲುಗಳೇ ಅಂದ್ರೆ ಸಮುದ್ರವೇ ಈ ನಾಡ ಸಿರಿಯನ್ನ ನೋಡ್ಬೇಕು ಅಂತ ಹೇಳಿ ಅದು ಇಲ್ಲಿಗೆ ಬಂದಂತಹ ರೀತಿಯಲ್ಲಿ, ಅಂದ್ರೆ ಕರ್ನಾಟಕಕ್ಕೆ ಬಂದಿದೆ. ಕರ್ನಾಟಕದ ನಾಡಿನ ಸಿರಿಯನ್ನ ನೋಡ್ಬೇಕು ಅಂತ ಹೇಳಿ ಕಾತರತೆಯಿಂದ ಬಂದಂತಹ ರೀತಿಯಲ್ಲಿ ಕಡಲುಗಳೇ ಇಲ್ಲಿಗೆ ಈ ನಾಡ ಸಿರಿಯನ್ನ ನೋಡ್ಬೇಕು ಅಂತ ಹೇಳಿ ಬಂದಂತಹ ರೀತಿಯಲ್ಲಿ, ಆ ರೀತಿಯಲ್ಲಿ ಕಡೆಗೋಡಿಗಳಿಂದ ಅಂದ್ರೆ ಉಕ್ಕಿ ಹರಿಯುವಂತಹ, ತುಂಬಿ ಹರಿಯುವಂತಹ ಮೆರೆವ ಬಲ್ಗೆರೆಗಳು ಆ ಪೊಡವಿಯೊಳಗೆ ಎಸೆದಿತ್ತು. ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳು. ಈಗ ಮೂಡಲ್, ಕುಣ್ಗಲ್ ಕೆರೆ, ನೀವು ಹಾಡು ಹೇಳ್ತಿರುವಲ್ಲ, ಕುಣ್ಗಲ್ ಕೆರೆ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿ, ಆ ರೀತಿಯ ಅನೇಕ ಕೆರೆಗಳು ಇದ್ವು ಅಂತ. ಎಷ್ಟೋ ಕೆರೆಗಳನ್ನ ನಾವು ಮುಚ್ಚಿಬಿಟ್ಟಿದೀವಿ ಅಲ್ವಾ. ಎಷ್ಟೋ ಕೆರೆಗಳನ್ನ ಮುಚ್ಚಿಬಿಟ್ಟು ಅದನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿಯೂ ಕೂಡ ಮಾಡ್ಕೊಂಡಿದೀವಿ. ಆ ರೀತಿ ತುಂಬಿ ಹರಿತಾ ಇರುವಂತಹ ಕೆರೆಗಳು, ಸಮೃದ್ಧವಾಗಿ ಇದ್ದಂತಹ ಕೆರೆಗಳು ಈ ನಾಡಿನಲ್ಲಿ ಇದ್ವು, ಈ ಕರ್ನಾಟಕ ಭೂಮಿಯಲ್ಲಿ ಇದ್ವು ಅಂತ. ಆ ರೀತಿ ತುಂಬಿ ಹರಿಯುವಂತಹ, ಮೆರೆಯುವಂತಹ ಬಲ್ಗೆರೆಗಳು, ದೊಡ್ಡದಾದಂತಹ ಕೆರೆಗಳು ಕೂಡ ಇದ್ವು ಅಂತ. ಅಂದ್ರೆ ಇದನ್ನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಮುದ್ರವೇ ಈ ನಾಡಿನ ಸಿರಿಯನ್ನ ನಾವು ನೋಡ್ಬೇಕು ಅಂತ ಹೇಳಿ, ಮೊಗವ ನೋಡೆ ಅಂತ ಹೇಳಿ, ನೋಡಬೇಕು ಅಂತ ಹೇಳಿ ಬಂದಂತಹ ರೀತಿಯಲ್ಲಿ ದೊಡ್ಡ ದೊಡ್ಡದಾದಂತಹ ಕೆರೆಗಳು ಈ ನಾಡಿನಲ್ಲಿ ಇದ್ವು, ಹರಿತಾ ಇದ್ವು, ತುಂಬಿ ಹರಿತಾ ಇದ್ವು ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ಹಂಗಂದ್ರೆ ಈ ನಾಡಿನಲ್ಲಿ ಇದ್ದಂತಹ ಜಲ ಸಂಪತ್ತು ಯಾವ ರೀತಿ ಇತ್ತು, ವನ್ಯ ಸಂಪತ್ತು ಯಾವ ರೀತಿ ಇತ್ತು, ಫಲತತಿಗಳು ಯಾವ ರೀತಿ ಇತ್ತು, ಇದರ ಗಡಿ ಎಷ್ಟು ಭಾಗ ಇತ್ತು, ಈ ರಾಜ್ಯವನ್ನ ಯಾವ ರೀತಿ ವಿಂಗಡಣೆಯನ್ನ ಮಾಡಿದ್ರು, ಇದು ಭಾರತದ ಯಾವ ಭಾಗದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ, ಇದಿಷ್ಟನ್ನು ಕೂಡ ನೀವು ನೋಡಿದ್ರಿ. ಮುಂದೆ ನೋಡೋಣ. ನೋಡಿ, ಇಲ್ಲಿರುವಂತಹ ಹೆಣ್ಣು ಮಕ್ಕಳು, ರೈತರು ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ. ತುಂಬಿ ಹರಿಯುವಂತಹ ಹೊಳೆ, ಮತ್ತೆ ಯಾವಾಗ್ಲೂ ಕೂಡ ಭತ್ತದ ಶಾಲೀವಾನಗಳ ಅಂದ್ರೆ ಭತ್ತದ
ಗದ್ದೆಗಳೇ ನಿರಂತರವಾಗಿ ಸಮೃದ್ಧಿಯಾಗಿ ಇರುವಂತಹ ಮತ್ತೆ ಭತ್ತದ ಗದ್ದೆಗಳ ತವರು ಮನೆ ಅನ್ನುವಂತಹ ರೀತಿಯಲ್ಲಿ ಕಂಗೊಳಿಸಿದಂತಹ ಈ ಒಂದು ಕನ್ನಡ ನಾಡಿನಲ್ಲಿ ಜನರು ಯಾವ ರೀತಿ ಇದ್ರು, ಏನೇನ್ ಕೆಲಸ ಮಾಡ್ತಾ ಇದ್ರು, ಹಾಗೆ ಒಯ್ಯುವ, ಕಳೆಗೀಳುವ, ಬೆದೆಯ ಬಿಚ್ಚುವ, ನೀರ ಬಗೆದು ಅರಿದೂಡುವ, ಸಸಿಯ ತೆಗೆವ, ನಡುವ, ನಗೆಮೊಗದ ಪಾಮರಿಯರ ಬಗೆ ಬೆಳಗಾಗಿಹುದಲ್ಲಿ. ನೋಡಿ, ಹಗೆ ಒಯ್ಯುವ, ಕಳೆಗೀಳುವ, ಬೆದೆಯ ಬಿಚ್ಚುವ ಅಂತ ಹೇಳ್ತಾರೆ. ಹಗೆ ಒಯ್ಯುವ ಅಂದ್ರೆ ಸಸಿ ನಡುವ, ಮತ್ತೆ ಕಳೆಯನ್ನ ಕೀಳೋದು, ಸಸಿಯನ್ನ ನೆಟ್ಟಾದ್ಮೇಲೆ ಕಳೆಯನ್ನ ಕೀಳೋದು. ಬೆದೆಯ ಬಿಚ್ಚುವ ಅಂತಂದ್ರೆ ಬಿತ್ತನೆಯನ್ನ ಮಾಡೋದು. ಆಮೇಲೆ ನೀರ ಬಗೆದು ಅರಿದೂಡುವ, ನೀರು ಯಾವ ಕಾಲಕ್ಕೆ ಎಷ್ಟು ಬೇಕು, ಯಾವುದನ್ನ ಹರಿಸ್ಬೇಕು, ಯಾವ ಕಾಲಕ್ಕೆ ಏನೇನು, ಹೇಗೆ ನೀರನ್ನು ಹರಿಸ್ಬೇಕು ಅಂತ ಹೇಳಿ ಅದನ್ನು ಅರ್ಥ ಮಾಡಿಕೊಂಡು ನೀರನ್ನು ಹಾಯಿಸುವಂತಹ ತೆಗೆವ, ನೆಡುವ, ನಗೆಮೊಗದ ಪಾಮರಿಯರು. ನೋಡಿ, ನಗೆಮೊಗದ ಪಾಮರಿಯರು ಅಂತ. ಆಮೇಲೆ ಸಸಿಯನ್ನು ತೆಗೆಯೋದು, ಮತ್ತೆ ನೆಡೋದು ಅಲ್ವಾ, ನಾಟಿ ಮಾಡೋದು, ಇದನ್ನೆಲ್ಲವನ್ನು ಕೂಡ ಬಹಳ ಸಂತೋಷದಿಂದ ಮಾಡ್ತಾ ಇದ್ರು ಅಂತ. ನಗೆಮೊಗದ ಸಂತೋಷದಿಂದ ಮಾಡ್ತಾ ಇದ್ರು ಅಂತ. ಅಂದ್ರೆ ಮುಖವನ್ನ ಸಿಂಡರ್ಸ್ಕೋತಾ ಇರಲಿಲ್ಲ, ಅಯ್ಯೋ ಯಾವಾಗ್ಲೂ ಕೆಲಸ ಮಾಡ್ಬೇಕಲ್ಲಪ್ಪ ಅಂತ ಹೇಳಿ ಏನೂ ಕೂಡ ನೊಂದ್ಕೋತಾ ಇರಲಿಲ್ಲ. ಬಹಳ ಪ್ರೀತಿಯಿಂದ ಸಂತೋಷದಿಂದ ಮಾಡುವಂತಹ ಪಾಮರಿಯರು, ಹೆಣ್ಣು ಮಕ್ಕಳು, ರೈತ ಮಹಿಳೆಯರು ಇಲ್ಲಿದ್ರು. ಅಂತಹ ಬಗೆಯ ಬೆಳಗಾಗಿಹುದಿಲ್ಲಿ, ಪಾಮರಿಯರ ಬಗೆ ಬೆಳಗಾಗಿಹುದಿಲ್ಲಿ. ಅವರನ್ನ ನಾವು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರ ವ್ಯಕ್ತಿತ್ವ ಎಂತಹ ಬೆಳಗನ್ನ ಉಂಟು ಮಾಡುವಂಥದ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಯಾವುದನ್ನೂ ಕೂಡ ಅವರು ಆಗಲ್ಲ ಅಂತ ಹೇಳದೆ, ಮನಸ್ಸನ್ನ ಚಿಕ್ಕದು ಮಾಡ್ಕೊಳ್ಳದೆ ಬಹಳ ಪ್ರೀತಿಯಿಂದ ಸಂತೋಷದಿಂದ ಮಾಡ್ತಾ ಇದ್ರು ಅನ್ನೋದನ್ನ, ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾರೆ. ಅವರ ಮನಸ್ಸು ಇಂಥದ್ದು, ಅವರ ವ್ಯಕ್ತಿತ್ವ ಎಂಥದ್ದು, ಬೆಳಗನ್ನ ಮೂಡಿಸುವಂಥದ್ದು ಅನ್ನೋದನ್ನ ಇಲ್ಲಿ ನಂಜುಂಡ ಕವಿ ತಿಳಿಸ್ತಾರೆ. ನೋಡಿ, ಅರವಟ್ಟಿಗೆಯೊಳ್ ನೀರೆರೆವ ನೀರೆಯರ ಕಣ್ಪರಮೆಗಳ್ ಪತಿಕರೆರ್ದೆಗಳ ಕೊರೆದು ಅಲರ್ಗಣೆಗಳಿಗೆ ಅವರಂತರಂಗವ ಗುರಿ ಮಾಡುತಿಹರಲ್ಲಿ ಬಿಡದೆ. ಅರವಟ್ಟಿಗೆ ಅಂತಂದ್ರೆ ಧರ್ಮಛತ್ರ ಅಂತ. ಅರವಟ್ಟಿಗೆ ಅಂತಂದ್ರೆ ಧರ್ಮಛತ್ರ ಅಂತ. ಅರವಟ್ಟಿಗೆ ಅಂತಂದ್ರೆ ಧರ್ಮಛತ್ರದಲ್ಲಿ ಯಾರು ದಾರಿ ಹೋಕರು, ಪಥಿಕರು ಯಾರಾದ್ರೂ ಬಂದ್ರೆ ಅವರಿಗೆ ನೀರನ್ನ ಕುಡಿಯಲು, ನೀರನ್ನು ದಾಹ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಆಗಿರೋ ಕಾಲದಲ್ಲಿ ನಡ್ಕೊಂಡೇ ಹೋಗ್ತಾ ಇದ್ರು, ನಡ್ಕೊಂಡೇ ಬರ್ತಾ ಇದ್ರು ಅಲ್ವಾ. ಈಗಿನ ಕಾಲದ ತರ ಬೆನ್ಸ್ ಕಾರುಗಳು ಇರ್ಲಿಲ್ಲ, ನಡ್ಕೊಂಡೇ ಬರ್ತಾ ಇದ್ರು. ಆ ರೀತಿ ನಡ್ಕೊಂಡು ಹೋಗುವಂತಹ ದಾರಿ ಹೋಕರುಗಳಿಗೆ ನೀರನ್ನ ಎರೆಯುವಂತಹ, ನೀರನ್ನ ನೀಡುವಂತಹ ನೀರೆಯರು ಅಂದ್ರೆ ಹೆಣ್ಣು ಮಕ್ಕಳು ಅಂತ. ನೀರೆಯರು ಅಂತಂದ್ರೆ ಹೆಣ್ಣು ಮಕ್ಕಳು. ಆ ನೀರೆಯರ ಕಣ್ಪರಮೆಗಳು, ನೀರೆಯರ ಕಣ್ಪರಮೆ, ನೀರೆಯರ ಕಣ್ಪರಮೆ ಅಂತ ಹೇಳ್ತಾ ಇದ್ದಾರೆ. ನೀರೆಯರ ಕಣ್ಣೆಂಬ ದುಂಬಿಗಳು ಅಂತ. ಪರಮೆ ಅಂತಂದ್ರೆ ದುಂಬಿ ಅಂತ, ಪರಮೆ ಅಂತಂದ್ರೆ ದುಂಬಿ, ಕಣ್ಣೆಂಬ ದುಂಬಿಗಳು ಪಥಿಕರೆರ್ದೆಗಳ ಕೊರೋದು. ನೋಡಿ, ಪಥಿಕರ ಅಂತಂದ್ರೆ ದಾರಿ ಹೋಕರ ಮನಸ್ಸನ್ನ ಆಕರ್ಷಣೆಗೆ ಒಳಗು ಮಾಡ್ತಾ ಇದ್ವು. ಅಂದ್ರೆ ಆ ಹೆಣ್ಣು ಮಕ್ಕಳ ಸೌಂದರ್ಯ ಹೇಗೆ ಇತ್ತು, ಎಷ್ಟು ರೂಪವತಿಯಾಗಿ ಇದ್ರು, ಈ ಕನ್ನಡ ನಾಡಿನಲ್ಲಿದ್ದಂತಹ ಹೆಣ್ಣುಮಕ್ಕಳು ಎಂತಹ ರೂಪವತಿಯಾಗಿ ಇದ್ರು ಅನ್ನೋದನ್ನ ನಂಜುಂಡ ಕವಿ ಇಲ್ಲಿ ತಿಳಿಸ್ತಾರೆ. ಅದರಿಂದ ಅವರ ಅಂತರಂಗವರ ಗುರಿ ಮಾಡುತ್ತಿಹರಲ್ಲಿ ಬಿಡದೆ, ಅಂದ್ರೆ ಅವರ ಮನಸ್ಸನ್ನ ಆಕರ್ಷಣೆಗೆ ಒಳಗು ಮಾಡ್ತಾ ಇದ್ರು. ಆ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಅವರು ಆಕರ್ಷಣೆಗೆ ಒಳಗಾಗ್ತಾ ಇದ್ರು ಅಂತಂದ್ರೆ ಆ ಹೆಣ್ಣು ಮಕ್ಕಳ ಸೌಂದರ್ಯ ಎಷ್ಟು ಸೊಗಸಾಗಿತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಧರ್ಮಛತ್ರಗಳಲ್ಲಿ ನೀರನ್ನ ನೀಡುವಂತಹ ನೀರೆಯರ ಕಣ್ದುಂಬಿಗಳು ಪಥಿಕರ ಎದೆಯನ್ನ ಅಥವಾ ಮನಸ್ಸನ್ನ, ದಾರಿ ಹೋಕರ ಮನಸ್ಸನ್ನ ಆಕರ್ಷಣೆಗೆ ಒಳಗು ಮಾಡ್ತಾ ಇತ್ತು ಅಥವಾ ಆಕರ್ಷಣೆಗೆ ಒಳಗಾಗ್ತಾ ಇದ್ರು. ಅಂತಹ ಸೌಂದರ್ಯ ಈ ಕನ್ನಡ ನಾಡಿನಲ್ಲಿದ್ದಂತಹ ಹೆಣ್ಣು ಮಕ್ಕಳ ಸೌಂದರ್ಯ ಅನ್ನೋದನ್ನ ಇಲ್ಲಿ ಕವಿ ತಿಳಿಸ್ತಾರೆ. ಹಾಗೆ ಕಟ್ಟೆಂಬ ನುಡಿ ಮಡೆಯೊಳಗ ಆಚಾರದ ಬಟ್ಟೆಯೊಳ್ ಆಜ್ಞೆಯೆಡೆಯೊಳ್ ಪುಟ್ಟುಹುದಲ್ಲದ ಆ ನಾಡೊಳ್ ಅದನ್ನು ಬಾಯ ಬಿಟ್ಟು ನುಡಿಯುವರಲ್ಲಿಲ್ಲ. ನೋಡಿ, ಹಂಗಾದ್ರೆ ಆ ಹೆಣ್ಣುಮಕ್ಳು ಹೇಗೆ ಇರ್ತಾ ಇದ್ರು ಅಂತಂದ್ರೆ ಕಟ್ಟುನಿಟ್ಟಾದಂತಹ ನಡೆನುಡಿಯಿಂದ ಇರ್ತಾ ಇದ್ರು. ಮಾತೊಂದು ಹೇಳೋದು,
ನಡೆಯೊಂದು ಅಂತ ಹೇಳಿ ಇರ್ತಾ ಇರಲಿಲ್ಲ. ಅಂದ್ರೆ ಮಾತಿನಂತೆ ಕ್ರಿಯೆಯೂ ಕೂಡ ಇರ್ತಾ ಇತ್ತು, ಅದು ಕಟ್ಟುನಿಟ್ಟಿನಿಂದ ಇರ್ತಾ ಇತ್ತು. ಆ ರೀತಿಯ ಆಚಾರದ ಬಟ್ಟೆಯನ್ನ, ಅಂದ್ರೆ ಆ ರೀತಿಯ ಆಚಾರದ ಒಂದು ದಾರಿಯನ್ನ ಅವರು ಅಳವಡಿಸ್ಕೊಂಡಿದ್ರು. ಆ ರೀತಿ ಅವರು ಇದ್ರೆ ಹೊರತು ನಾಡಳ್ ಅದನ್ ಬಾಯ ಬಿಟ್ಟು ನುಡಿಯುವರಲ್ಲಿಲ್ಲ. ಅಂದ್ರೆ ಆ ರೀತಿಯ ಆಚಾರವನ್ನ, ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರವನ್ನ ಮಾಡ್ತಾ ಇದ್ದಂತಹ ಹೆಣ್ಮಕ್ಳಿದ್ರೆ ಹೊರತು ಅಲ್ಲಿ ವಯ್ಯಾರದ ಹೆಣ್ಮಕ್ಳು ಯಾರೂ ಕೂಡ ಇರಲಿಲ್ಲ. ಅಂದ್ರೆ ನುಡಿದಂತೆ ನಡೆಯುವಂತಹ ಹೆಣ್ಮಕ್ಳು, ಆಚಾರವನ್ನ ಇಟ್ಕೊಂಡಿರುವಂತಹ ಹೆಣ್ಮಕ್ಳು, ಕಟ್ಟುನಿಟ್ಟಾದ ಜೀವನವನ್ನ ಇಟ್ಕೊಂಡಿದ್ದಂತಹ ಹೆಣ್ಮಕ್ಳು ಈ ಭೂಮಿಯಲ್ಲಿ, ಈ ನಾಡಿನಲ್ಲಿ ಇದ್ರು, ಕರ್ನಾಟಕ ನಾಡಿನಲ್ಲಿ ಇದ್ರು ಅನ್ನೋದನ್ನ ಹೇಳ್ತಾರೆ. ಮಡಿಯೊಳಗ ಆಚಾರದ ಬಟ್ಟೆಯೊಳ್ ಆಜ್ಞೆಯಡೆಯೊಳ್ ಪುಟ್ಟುದಲ್ಲದೆ ಆ ನಾಡೊಳ್ ಅದನ್ನು ಬಾಯ ಬಿಟ್ಟು ನುಡಿಯುವರಲ್ಲಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಎಷ್ಟೋ ಆಚಾರವಂತರು ಆಗಿದ್ರು ಹೆಣ್ಮಕ್ಳು, ಯಾವ ರೀತಿ ಇದ್ರು ಅವರು ಅನ್ನೋದನ್ನ ತಿಳಿಸ್ತಾರೆ. ಮುಂದೆ ನೋಡಿ, ಆ ರೀತಿ ಇದ್ದಂತಹ ಹೆಣ್ಮಕ್ಳು ಸರಸ ಸಾಹಿತ್ಯ ಸಂಗೀತ ಕಲಾ ಪ್ರೌಢಿಮೆ ಹರೆಯ ರೂಪುಳ್ಳ ಜಾಣರಿಗೆ ಹರಣವನ್ನೀವ ನೀರೆಯರಲ್ಲದೆ ಅರೆಯದ ತರುಣಿಯರು ಆ ನಾಡೊಳಿಲ್ಲ. ನೋಡಿ, ಸರಸ ಸಾಹಿತ್ಯ ಕಲಾ ಪ್ರೌಢಿಮೆ ಹರೆಯ ರೂಪುಳ್ಳ ಜಾಣರಿಗೆ, ಸರಸ ಸಾಹಿತ್ಯದ ಒಂದು ಗಂಧ, ಸಂಗೀತದ ರುಚಿ, ಇಂತಹ ಕಲಾ ಪ್ರೌಢಿಮೆ ಇರುವಂತಹ ಹರೆಯ ರೂಪುಳ್ಳ ಜಾಣರಿಗೆ ಹರಣವನ್ನ, ಹರಣ ಅಂತಂದ್ರೆ ಪ್ರಾಣ ಅಂತ, ಪ್ರಾಣವನ್ನ ನೀಡುವಂತಹ ಜಾಣೆಯರಿದ್ರೆ ಹೊರತು ಜಾಣೆಯರಲ್ಲದೆ ಇರೋರು ಈ ನಾಡಿನಲ್ಲಿ ಇರಲಿಲ್ಲ ಅಂತ. ಕುರಿತೋದದೇ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳ್ ಅಂತ ಹೇಳಿ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ. ಹಾಗೆ ಇಲ್ಲಿ ಎಂತಹ ಜಾಣೆಯರು ಕೂಡ ಇದ್ರು ಈ ನಾಡಿನಲ್ಲಿ, ಈ ಭೂಮಿಯಲ್ಲಿ, ಕರ್ನಾಟಕದಲ್ಲಿ ಅಂತಂದ್ರೆ ಸಾಹಿತ್ಯ ಗೊತ್ತಿರುವಂತಹ, ಅಂದ್ರೆ ಸಾಹಿತ್ಯದ ಗಂಧ ಇರುವಂತಹ, ಅಥವಾ ಸಂಗೀತದ ರುಚಿ ಇರುವಂತಹ, ಕಲಾ ಪ್ರೌಢಿಮೆ ಇರುವಂತಹ ಹರೆಯ ರೂಪುಳ್ಳ ಜಾಣರಿಗೆ ತಮ್ಮ ಮನಸ್ಸನ್ನ, ತಮ್ಮ ಪ್ರಾಣವನ್ನ ನೀಡ್ತಾ ಇದ್ರು. ಅಂತಹ ಹೆಣ್ಣುಮಕ್ಳು ಈ ನಾಡಿನಲ್ಲಿ ಇದ್ರೆ ಹೊರತು ಅರೆಯದ ತರುಣಿಯರು ಆ ನಾಡೊಳು ಇಲ್ಲ. ಅಂದ್ರೆ ಬುದ್ಧಿ ಇಲ್ಲದೆ ಇರುವಂತಹ ಹೆಣ್ಣುಮಕ್ಳು ಇರ್ಲಿಲ್ಲ, ಅಂದ್ರೆ ಜಾಣರಾಗಿದ್ರು ಅಂತ. ಎಲ್ಲರೂ ಜಾಣೆಯರಾಗೆ ಇದ್ರೆ ಹೊರತು ಜಾಣೆಯರಾಗದೇ ಇರುವಂತಹ ಹೆಣ್ಣುಮಕ್ಳು ಇರ್ಲಿಲ್ಲ. ಅಂತಹ ಜಾಣ ಹೆಣ್ಣುಮಕ್ಳು ಈ ನಾಡಿನಲ್ಲಿ ಇದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾರಿಗೆ ಸಾಹಿತ್ಯದ ಬಗ್ಗೆ ಗೊತ್ತಿದ್ಯೋ, ಸಂಗೀತದ ಬಗ್ಗೆ ಗೊತ್ತಿದ್ಯೋ, ಅಂದ್ರೆ ಯಾರು ಪ್ರತಿಭಾವಂತರು, ಯಾರು ಜಾಣರು, ಅಂತಹವರಿಗೆ ತಮ್ಮ ಪ್ರಾಣವನ್ನೂ ಕೂಡ ಕೊಡುವಂತಹ ಹೆಣ್ಮಕ್ಳು ಈ ಭೂಮಿಯಲ್ಲಿ, ಈ ನಾಡಿನಲ್ಲಿ ಇದ್ರು ಅನ್ನೋದನ್ನ ತಿಳಿಸ್ತಾರೆ. ವೀರರಲ್ಲದೆ ಹಂದೆಗಳು, ವಿತರ ಗುಣ ಶೂರರಲ್ಲದೆ ಲೋಭಿಗಳು, ಸಾರ ಗುಣಗ್ರಾಹಿ ರಸಿಕರಲ್ಲದೆ ದುರ್ವಿಕಾರಿಗಳಿಲ್ಲ ಆ ನೆಲದೊಳು. ನೋಡಿ, ಇಲ್ಲಿ ಇದ್ದಂಥವರೆಲ್ಲ ಹೇಗಿದ್ರು ಅಂತಂದ್ರೆ ವೀರರಾಗೇ ಇದ್ರು. ಈ ಕನ್ನಡ ನಾಡಿನಲ್ಲಿ ವೀರಾದಿ ವೀರ ಶೂರರು ಹುಟ್ಟಿದಂತಹ ಒಂದು ನಾಡು. ಅಂತಹ ಕನ್ನಡ ಭೂಮಿಯಲ್ಲಿ ವೀರರಿದ್ರೆ ಹೊರತು ಹಂದೆಗಳಿರ್ಲಿಲ್ಲ ಅಂತ. ಹಂದೆ ಅಂತಂದ್ರೆ ಹೇಳಿ ಅಂತ. ವೀರರಿದ್ರೆ ಹೊರತು ಈ ನಾಡಿನಲ್ಲಿ ಹಂದೆಗಳು ಇರಲಿಲ್ಲ. ಹಾಗೆ ವಿತರ ಗುಣ ಶೂರರಲ್ಲದೆ, ವಿತರ ಗುಣ ಅಂತಂದ್ರೆ ದಾನ ಮಾಡುವಂತಹ ಗುಣ ಅಂತ. ವಿತರ ಗುಣ ಅಂತಂದ್ರೆ ದಾನ ಮಾಡುವಂತಹ ಒಂದು ಗುಣ ಇದ್ದಂತಹ ವ್ಯಕ್ತಿಗಳು ಇದ್ರೆ ಹೊರತು ಲೋಭಿಗಳು ಇರಲಿಲ್ಲ, ಜಿಪುಣರು ಇರಲಿಲ್ಲ ಅಂತ ಅಲ್ವಾ. ಜಿಪುಣರು ಇರಲಿಲ್ಲ. ನೀರು ಕೇಳಿದ್ರೆ ಪಾನಕವನ್ನೇ ಕೊಡುವಂತಹ ನಾಡು ನಮ್ದು. ಅಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಜನರು ಈ ಭೂಮಿಯಲ್ಲಿ, ಈ ನಾಡಿನಲ್ಲಿ ಇದ್ರೆ ಹೊರತು ಜಿಪುಣರು ಇರಲಿಲ್ಲ. ಹಾಗೆ ಸಾರ ಗುಣಗ್ರಾಹಿ ರಸಿಕರಲ್ಲದೆ ದುರ್ವಿಕಾರಿಗಳಿಲ್ಲ ಆ ನೆಲದಳು. ಅಂದ್ರೆ ಸಹೃದಯರು ಈ ನಾಡಿನಲ್ಲಿ ಇದ್ರು ಅಂತ. ಸಹೃದಯರು ಈ ನಾಡಿನಲ್ಲಿ ಇದ್ರು. ಗುಣವನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಹೃದಯರು, ಮಹತ್ತನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಹೃದಯರು ಈ ನಾಡಿನಲ್ಲಿ ಇದ್ರೆ ಹೊರತು, ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಸಹೃದಯರು ಈ ನಾಡಿನಲ್ಲಿ ಇದ್ರೆ ಹೊರತು ದುರ್ವಿಕಾರಿಗಳು, ದುರಾಲೋಚನೆಯನ್ನ ಮಾಡುವಂಥವರು ಈ ಭೂಮಿಯಲ್ಲಿ, ಕನ್ನಡ ನಾಡಿನಲ್ಲಿ ಇರಲಿಲ್ಲ
ಅನ್ನೋದನ್ನ ನಂಜುಂಡ ಕವಿ ತಿಳಿಸ್ತಾರೆ. ಈ ರೀತಿ ನಂಜುಂಡ ಕವಿ ದುರ್ವಿಚಾರಿಗಳು ಇರ್ಲಿಲ್ಲ ಅಂತಂದ್ರೆ, ದುರ್ವಿಚಾರಿಗಳು ಅಂತಂದ್ರೆ ಇತರರಿಗೆ ಕೇಡನ್ನ ಬಯಸುವವರು ಇರ್ಲಿಲ್ಲ. ಬೇರೆಯವರ ಗುಣವನ್ನ ಒಪ್ಪಿಕೊಳ್ಳುವಂತಹ ಸಹೃದಯರು ಇದ್ರೆ ಹೊರತು ದುರ್ವಿಚಾರಿಗಳು ಈ ನಾಡಿನಲ್ಲಿ ಇರ್ಲಿಲ್ಲ ಅನ್ನೋದನ್ನ ಹೇಳ್ತಾರೆ. ಇವಿಷ್ಟೂ ಕೂಡ ನಂಜುಂಡ ಕವಿ ಬರೆದಂತಹ ಕನ್ನಡ ನಾಡಿನ ಸೊಬಗನ್ನ ಕುರಿತು ಇಲ್ಲಿ ಹೇಳ್ತಾರೆ. ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯ ಯಾವ ರೀತಿ ಇತ್ತು, ಅದರ ಗಡಿ ಯಾವ ರೀತಿ ಇದೆ, ಹೇಗೆ ಆಳ್ವಿಕೆಯನ್ನ ನಡೆಸೋದಕ್ಕಾಗಿ ರಾಜ್ಯವನ್ನ ವಿಂಗಡಣೆ ಮಾಡಿದ್ರು, ಇಲ್ಲಿದ್ದಂತಹ ಒಂದು ಜಲಸಂಪತ್ತು ಯಾವ ರೀತಿ ಇತ್ತು, ಇಲ್ಲಿದ್ದಂತಹ ವನ್ಯ ಸಂಪತ್ತು ಯಾವ ರೀತಿ ಇತ್ತು, ಇಲ್ಲಿದ್ದಂತಹ ಫಲತತಿಗಳು ಯಾವ ರೀತಿ ಇದ್ವು, ಹಾಗೆ ಇಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳ ಒಂದು ಸಂಪದ್ಭರಿತವಾದಂತಹ ಪ್ರಾಣಿ ಪಕ್ಷಿಗಳ ಸಮೃದ್ಧ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಹೇಗೆ ಇಲ್ಲಿ ಜನರು ಯಾವ ರೀತಿ ಇದ್ರು, ಆಮೇಲೆ ರೈತರು ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದ್ರು, ನದಿಗಳು ಯಾವ ರೀತಿ ಇದ್ವು, ಕೆರೆಗಳು ಯಾವ ರೀತಿ ಇದ್ವು, ಮತ್ತೆ ಉದ್ಯಾನವನಗಳು ಯಾವುದರಿಂದ ತುಂಬಿ ತುಳುಕಿದ್ವು, ಹಾಗೆ ಇಲ್ಲಿದ್ದಂತಹ ಹೆಣ್ಣು ಮಕ್ಕಳ ಸೌಂದರ್ಯ ಯಾವ ರೀತಿ ಇತ್ತು, ಹಾಗೆ ಆ ಹೆಣ್ಮಕ್ಳು ಯಾವ ರೀತಿ ಶಿಸ್ತುಬದ್ಧವಾಗಿ ನಡೆನುಡಿಯಿಂದ ಇದ್ರು, ಮತ್ತೆ ಇಲ್ಲಿದ್ದಂತಹ ವೀರ ಪುರುಷರು ಯಾವ ರೀತಿ ಇದ್ರು ಅನ್ನೋದನ್ನ ಈ ಕನ್ನಡ ನಾಡಿನ ಬಗ್ಗೆ, ಇಲ್ಲಿ ಕನ್ನಡ ನಾಡಿನ ಸೌಂದರ್ಯದ ಬಗ್ಗೆ, ಕನ್ನಡ ನಾಡಿನ ವಿಶೇಷತೆಯ ಬಗ್ಗೆ ಈ ಪದ್ಯ ಭಾಗದಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ನಿಮಗೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ. ಈ ನಾಡನ್ನ ನಾವು ಯಾವ ರೀತಿ ಪ್ರೀತಿಸ್ಬೇಕು, ಹೇಗಿರುವಂತಹ ನಾಡು ಯಾವ ರೀತಿ ನಾವು ಇನ್ನು ಉಳಿಸ್ಕೋಬೇಕು ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.